ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಪ್ರಯುಕ್ತ ಸಿಟಿವಿಯ ವಿನೂತನ ಪ್ರಯತ್ನವಾಗಿ ಮಹಿಳಾ ಸಾಧಕಿಯರನ್ನ ನಾವು ಪರಿಚಯಿಸ್ತಾ ಇದ್ದೀವಿ. ಇದರ ಪ್ರಯುಕ್ತ ಇವತ್ತಿನ ನಮ್ಮ ಒಂದು ಸ್ಟುಡಿಯೋದಲ್ಲಿದ್ದಾರೆ ಮತ್ತೊಬ್ಬ ಮಹಿಳಾ ಸಾಧಕಿ. ಇವರು ಹೆಸರಿಗೆ ಟೀಚರ್, ಆದರೆ ಟೀಚರ್ ವೃತ್ತಿ ಎಷ್ಟು ಕಷ್ಟ, ಟೀಚರ್ ಒಂದು ಜಾಬ್ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡುತ್ತೆ. ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ, ಒಬ್ಬ ಪರ್ಸನ್ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಟೀಚರ್ ಅನ್ನೋ ಒಂದು ಜಾಬು, ಅವರ ಒಂದು ಅವರೇನು ನಿರ್ವಹಿಸ್ತಾರೆ, ಅವರ ಕಾರ್ಯ ಎಷ್ಟು ಮುಖ್ಯ ಅನ್ನೋದು ನಮ್ಗೆಲ್ಲರಿಗೂ ಸಹ ಗೊತ್ತೇ ಇರುವಂಥದ್ದು. ಗುರುವಿಲ್ಲದೆ ಜೀವನವೇ ಇಲ್ಲ. ಸೊ ಈ ಒಂದು ಟೀಚರ್, ನಮ್ಮ ಇವತ್ತಿನ ಮಹಿಳಾ ಸಾಧಕಿ ಬಂದು ಟೀಚರ್. ಇವರು ಹೆಸರಿಗೆ ಮಾತ್ರನೇ ಟೀಚರ್ ಅಂತ ಹೇಳ್ತಾ ಇದ್ದೀನಿ. ಇವರ ಸಂಪೂರ್ಣ ವಿವರಗಳನ್ನ ನೋಡ್ಬಿಟ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇವರ ಟೀಚರ್ ಒಂದು ಸಿಂಪಲ್ ಜಾಬ್ ಮಾಡ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದಾರ ಅಂತ ಹೇಳ್ತಿದ್ದೀನಿ ಅಂತಂದು ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇವತ್ತಿನ ನಮ್ಮ ಮಹಿಳಾ ಸಾಧಕಿ ಬಂದು ಪ್ರೇಮಾವತಿ ಮೇಡಮ್ ಅವರು ನಮ್ಮ ಒಂದು ಸ್ಟುಡಿಯೋಗೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಮೇಡಮ್, ಮೊದಲೇ ಬಾರಿಗೆ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಶುಭಾಶಯಗಳು. ಮೇಡಮ್ ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಹೇಳಿ ಮೇಡಮ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಸ್, ಮೇಡಮ್ ಕಡೆಯಿಂದ ಸಹ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನೋಡಿ, ಮೇಡಮ್ ಅವರ ಬಗ್ಗೆ ಸಿಂಪಲ್ ಆದಂತ ಒಂದು ಇಂಟ್ರಡಕ್ಷನ್ ಹೇಳೋದಿಕ್ಕೆ ಆಗಲ್ಲ, ಯಾಕಂದ್ರೆ ಅವರ ಸಾಧನೆ ಆ ಮಟ್ಟದಲ್ಲಿದೆ. ಸೊ ಮೇಡಮ್ ಪರಿಚಯವನ್ನ ಮಾಡ್ಕೊಡ್ತೀನಿ. ಮೇಡಮ್ ಅವರ ಹೆಸರು ಪ್ರೇಮಾವತಿ ಎನ್, ವೈಫ್ ಆಫ್ ಶ್ರೀರಾಮಯ್ಯ, ರಿಟೈರ್ಡ್ ಟೀಚರ್. ಸೊ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಸಹ ಟೀಚರ್ ವೃತ್ತಿಯನ್ನ ಸೂಪರ್ ಆಗಿ ನಿರ್ವಹಿಸಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಮೇಡಮ್ ಅವರ ಕ್ವಾಲಿಫಿಕೇಶನ್ ಬಂದು MA ಇಂಗ್ಲಿಷ್ ಅಂಡ್ TCH ಮಾಡಿದ್ದಾರೆ. ಮೇಡಮ್ ಅವರು ಟೀಚರ್ ಆಗಿ 31 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಒಬ್ಬ ಶಿಕ್ಷಕಿ ಪ್ರೇಮಾವತಿ ಮೇಡಮ್ ಅವರು. ಅಂಡ್ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನು ಅಂತಂದ್ರೆ 20 ವರ್ಷ ಒಂದೇ ಸ್ಕೂಲಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ಸ್ಕೂಲ್ ಅಂಕಣಗುಂದಿ ಸ್ಕೂಲಲ್ಲಿ LPS ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಮೇಡಮ್. ಅಂಡ್ ನೌ ವರ್ಕಿಂಗ್ ಹಿರೇನಹಳ್ಳಿ ಎಂಬ ಹಳ್ಳಿಯಲ್ಲಿ ಇವಾಗ್ಲೂ ಸಹ ಮೇಡಮ್ ಅವರು ಆನ್ ವರ್ಕಿಂಗ್. ಮತ್ತೆ ಹೇಳ್ಬೇಕಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಪ್ರಶಸ್ತಿಗಳ ಮಹಾಪೂರವನ್ನೇ ಮೇಡಮ್ ಮಡಿಲಿಗೆ ಏರಿಸಿಕೊಂಡಿದ್ದಾರೆ. ಮತ್ತೊಂದು ವಿಚಾರ ಏನಂತಂದ್ರೆ ಮೇಡಮ್ ಅವ್ರಿಗೆ ಉತ್ತಮ ಶಿಕ್ಷಕಿಯಾಗಿ 10 ಪ್ರಶಸ್ತಿಗಳು ಬಂದಿದೆ. ಪರಿಸರ ಕ್ಷೇತ್ರದಲ್ಲಿ 4 ಪ್ರಶಸ್ತಿಗಳು ಬಂದಿದೆ. ಸಮಾಜ ಸೇವೆಯಲ್ಲಿ 4 ಪ್ರಶಸ್ತಿಗಳು ಬಂದಿದೆ. ಕ್ರೀಡಾ ಕ್ಷೇತ್ರದಲ್ಲಿ 4 ಪ್ರಶಸ್ತಿಗಳು ಬಂದಿದೆ. ರಾಜ್ಯ ಮಟ್ಟದಲ್ಲಿ ಬೆಳ್ಳಿ ಮತ್ತು ಕಂಚಿನ ಚಿನ್ನದ ಪದಕಗಳನ್ನ ಪಡ್ಕೊಂಡಿರುವಂತರು. ಇವರ ಕ್ಷೇತ್ರಗಳನ್ನ ನಾನು ಡೀಟೇಲ್ ಆಗಿ ಹೇಳಿದ್ರೆ ಬಹುಶಃ ಎಪಿಸೋಡ್ ಫುಲ್ ಮೇಡಮ್ ಪ್ರಶಸ್ತಿಗಳ ಬಗ್ಗೆನೇ ಮಾತಾಡ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮೇಡಮ್ ಅವರು 150ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತರು. ಒಬ್ಬರು ಮಹಿಳೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಮೇಡಮ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಆದ್ರೆ ಹೇಳಲೇಬೇಕು. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ಟೀಚರ್ ಒಂದು ವೃತ್ತಿಗೆ ನಿಮ್ಮಂತವರು ಬೇಕು ಮೇಡಮ್. ಯಾಕಂದ್ರೆ ಮಹಿಳೆಯರು ನಾವು ಟೀಚರ್ ಆಗಿ ಕೆಲಸ ಮಾಡ್ತೀವಿ, ಸ್ಕೂಲ್ಗೆ ಹೋಗ್ತೀವಿ, ಬರ್ತೀವಿ, ನಮ್ ಕೆಲಸ ಮುಗೀತು, ಸಂಬಳ ಬರುತ್ತೆ ಅಂತ ಜೀವನ ಮಾಡ್ತಾ ಇರೋ ಎಲ್ಲಾ ಮಹಿಳೆಯರಿಗೂ ಸಹ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ಮೇಡಮ್ ಏನ್ ಹೀಗೆ ಹೇಳ್ತಾ ಇದಾರೆ ಅನ್ಕೋಬೇಡಿ, ಅದರಿಂದ ಹೊರಗಡೆ ಬನ್ನಿ. ಒಂದಷ್ಟು ನಿಮ್ಮ ಒಂದು ವ್ಯಾಲ್ಯೂವನ್ನ, ನಿಮ್ಮ ಒಂದು ಸ್ಕಿಲ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಡಿ ಅಂತ ಹೇಳೋದಿಕ್ಕೆ ಈ ಟೈಮಲ್ಲಿ ನಾನು ಇಷ್ಟಪಡ್ತೀನಿ. ಮೇಡಮ್ ಅವ್ರ ಜೊತೆ ಮಾತಾಡೋಣ, ಅವರ ಒಂದು ಅನುಭವಗಳನ್ನ ನಾವು ತಿಳ್ಕೊಳ್ಳೋಣ. ನಮ್ಮ ಮಹಿಳೆಯರ ಸಾಧನೆಗಳು ಏನಿದೆ, ಮೇಡಮ್ ಅವರ ಟೀಚರ್ ವೃತ್ತಿಯಲ್ಲಿ ಏನೆಲ್ಲ ಆಗು ಹೋಗುಗಳಾಗಿದೆ, ಏನೆಲ್ಲ ಸಕ್ಸಸ್ ಆಗಿದೆ, ಮಕ್ಕಳ ಜೊತೆ ಹೇಗೆ ಮೇಡಮ್ ಅವರು ಇದ್ದಾರೆ. ಸೊ 31 ಸರ್ವಿಸ್ ಅಂದ್ರೆ ಇಟ್ಸ್ ನಾಟ್ ಈಸಿ. 31 ವರ್ಷ ಅದು ಮಕ್ಕಳ ಜೊತೆ ಜೀವನ ಕಳೆಯೋದಿದೆಯಲ್ಲ, ಅದು ತುಂಬಾ ಹಾರಿಬಲ್ ಅಂತ ಹೇಳ್ಬೋದು. ಸೊ ಮೇಡಮ್ ಅವ್ರ ಜೊತೆ ಮಾತಾಡೋಣ ಬನ್ನಿ. ಮೇಡಮ್ ಅವರು ಹೇಳ್ಬೇಕಂದ್ರೆ, ನಾನು ಅವಾಗಲೇ ಕ್ರೀಡೆಯಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಮೊದಲನೇದಾಗಿ ಮೇಡಮ್, ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ ಅಲ್ವಾ? ಅಂಡ್ ಕರ್ನಾಟಕ ಥ್ರೋಬಾಲ್ ತಂಡವನ್ನ 14 ಬಾರಿ ಮುನ್ನಡೆಸಿದೀರಾ. ಒಬ್ಬ ಮಹಿಳೆಯಾಗಿ ಥ್ರೋಬಾಲ್ ಅಲ್ಲಿ ಹೇಗೆ ಮೇಡಮ್ ನಿಮ್ಗೆ ಇಂಟ್ರೆಸ್ಟ್ ಬಂತು? ಮೊಟ್ಟ ಮೊದಲಿಗೆ ನಾನು
ಕ್ರೀಡಾ ಕ್ಷೇತ್ರದಲ್ಲಿ ನನ್ನ ಗಮನ ಸೆಳೆದಿದ್ದು ಅಂದರೆ, ಮೊದಲಿಗೆ ನಾನು ಫ್ಯಾಮಿಲಿ ತಗೊಂಡ್ರೆ ವ್ಯವಸಾಯ ಫ್ಯಾಮಿಲಿಯಿಂದ, ಕುಟುಂಬದಿಂದ ಬಂದಿರೋಂಥವಳು. ಹೀಗೆ ಬಂದಾಗ ಒಂದು ಸ್ವಲ್ಪ ಪರಿಶ್ರಮ ಅನ್ನೋದು ನಮಗೆ ಅದು ಮೊದಲೇ ರಕ್ತಗತವಾಗಿ ಬಂದಿರುತ್ತೆ. ಹಾಗಾಗಿ ಹಾಡುವವರನ್ನ ನೋಡ್ತಾ ಇರ್ಬೇಕಾದ್ರೆ ನಾನು ಒಂದು ಕ್ರೀಡೆಯಲ್ಲಿ ಮುಂದುವರಿಬೇಕು ಅನ್ನೋದೊಂದು ಆಸೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ಥ್ರೋಬಾಲ್ ಆಡುವಾಗ ಆಡೋ ಅಂಥವರಿಗೆ ಬಾಲ್ ಎತ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೆ. ಫಸ್ಟು ಬಾಲ್ ಆ ಕಡೆ ಈ ಕಡೆ ಹೋದಾಗ ಬಾಲನ್ನು ತಂದು ಕೊಡುವಂಥ ಕೆಲಸ ಮಾಡ್ತಾ ಇದ್ದೆ. ಆ ನಂತರ ಹಾಗೆ ನನಗೆ ಆಸಕ್ತಿ ಹೆಚ್ಚಾಗಿ ಮೊಟ್ಟ ಮೊದಲಿಗೆ ಅವರನ್ನು ಇವತ್ತು ನೆನೆಸ್ಕೋಬೇಕು ನಾವು. ನರಸಿಂಹಯ್ಯ ಅಂದ್ಬಿಟ್ಟು ಕಂದವಾರದಲ್ಲಿ ಅವರು B.Ed ಶಿಕ್ಷಕರಾಗಿದ್ದರು. ನಮ್ಮಂತಹ ಸಾಮಾನ್ಯ ಮಕ್ಕಳನ್ನು ಈ ಒಂದು ಕ್ರೀಡಾ ಕ್ಷೇತ್ರಕ್ಕೆ ಹೇಳ್ಕೊಂಬಂದಂಥವರು ಆ ಒಂದು ಸರ್ರು. ಅವರು ಈ ದಿನ ಇಲ್ಲ, ಆದರೂ ಕೂಡ ಅವರನ್ನು ನಾನು ಸದಾ ನೆನೆಸ್ಕೋತಾ ಇರ್ತೀನಿ. ಸಾಮಾನ್ಯವಾಗಿ ಈ ಕ್ರೀಡೆ ಅಂದಿದ ತಕ್ಷಣ ಇದೆಲ್ಲ ಏನು ಅನ್ಕೋತಾರೆ ಅಂದರೆ, ಇದೆಲ್ಲ ಬ್ಯಾಕ್ಗ್ರೌಂಡ್ ಇರಬೇಕು, ಮತ್ತೆ ಹಣ ಇರಬೇಕು ಅಂತ ತಿಳ್ಕೊಂಡಿರ್ತಾರೆ. ಆದರೆ ನನ್ನ ಮಟ್ಟಿಗೆ ಅದು ಶುದ್ಧ ತಪ್ಪು. ಎಲ್ಲಿ ಟ್ಯಾಲೆಂಟ್ ಇರುತ್ತೆ, ಎಲ್ಲಿ ಪರಿಶ್ರಮ ಇರುತ್ತೆ, ಇವರು ಸಾಧಿಸ್ತಾರೆ ಅನ್ನೋದು ಯಾರಿಗಾದ್ರೂ ಒಂದಷ್ಟು ಗೊತ್ತಾದರೆ ಖಂಡಿತವಾಗಿ ಅವರನ್ನು ಮುಂದಕ್ಕೆ ತರ್ತಾರೆ. ಅದರಲ್ಲಿ ನಾನೂ ಒಬ್ಳು. ನನ್ನನ್ನು ಕರ್ತಂದವರು ನರಸಿಂಹಯ್ಯ ಸರ್ ಅವರು. ಆ ಥ್ರೋಬಾಲ್ಗೆ ಫಸ್ಟು ನನ್ನನ್ನು ಕಲ್ಕತ್ತಾಗೆ ಪರಿಚಯಿಸಿದ್ರು. ಕಲ್ಕತ್ತಾದಲ್ಲಿ ನ್ಯಾಷನಲ್ಸ್ ಆಗ್ತಾ ಇತ್ತು, ಅಲ್ಲಿಗೆ ಕರ್ಕೊಂಡೋದ್ರು. ಏನು ಒಂದೇ ಒಂದು ಪೈಸೆ ಕೂಡ ನನ್ನ ಕಡೆಯಿಂದ ಖರ್ಚಿಲ್ಲದೆ ಅವರೇ ಒಂದು ಅನುದಾನವನ್ನು ಖರ್ಚು ಮಾಡಿಕೊಂಡು ನನ್ನನ್ನು ಕರ್ಕೊಂಡೋದ್ರು. ಅಲ್ಲಿ ನನ್ನ ಪ್ರತಿಭೆಯನ್ನು ನೋಡಿದಂತಹ ಸರ್ರು ಯಾವುದೇ ಒಂದು ನೆಕ್ಸ್ಟ್ ನ್ಯಾಷನಲ್ಸಿಗೆ ನನ್ನನ್ನು ಬಿಡಲೇ ಇಲ್ಲ. ಮನೆಯಲ್ಲಿ ಬೇಡ ಅಂದರೂ ಒಪ್ಪಿಸಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಅವರ ನಂಬಿಕೆಗೆ ಮೋಸ ಮಾಡದೆ ನಾನು ಕರ್ನಾಟಕ ತಂಡದ ನಾಯಕಿಯಾಗಿ 14 ಬಾರಿ ಎಲ್ಲ ರಾಜ್ಯಗಳಲ್ಲೂ, ವೆಸ್ಟ್ ಬೆಂಗಾಲ್ ಇರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಉತ್ತರ ಪ್ರದೇಶ, ಕೇರಳ, ಹೀಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾನು ಥ್ರೋಬಾಲನ್ನು ಆಡ್ಕೊಂಡು ಬಂದಿದ್ದೀನಿ. ಕೆಲವು ಸಲ ಗೆದ್ದಿರ್ಬೋದು, ಕೆಲವು ಸಲ ಸೋತಿರ್ಬೋದು. ಆದರೆ ಆ ಒಂದು ಕ್ರೀಡೆಯನ್ನು ಮಾತ್ರ ಇದುವರೆಗೂ, ಈಗ ಶಿಕ್ಷಕರ ಕ್ರೀಡೆಗಳಾಗಿರ್ಬೋದು ಅಥವಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಆಗಿರ್ಬೋದು, ಆದರೆ ಥ್ರೋಬಾಲ್ ಅನ್ನು ಮಾತ್ರ ಇದುವರೆಗೂ ಕೂಡ ನಾನು ಬಿಟ್ಟಿಲ್ಲ ಮೇಡಮ್. ನೋಡಿ ಮೇಡಮ್ ಹೇಳಿದ್ರು, ಮೇಡಮ್ ಒಂದೆರಡು ಪಾಯಿಂಟ್ ಹೇಳಿದ್ರು. ಸೋತಿರ್ಬೋದು, ಗೆದ್ದಿರ್ಬೋದು ಅಂತ ಹೇಳ್ಬಿಟ್ಟು. ನೋಡಿ, ನಾವು ಪ್ರಯತ್ನ ತುಂಬಾ ಮುಖ್ಯ. ಸೋಲು ಗೆಲುವು ಅನ್ನೋದು ವಿಧಿಗೆ ಬಿಟ್ಟಿದ್ದು. ನಾವು ಪ್ರಯತ್ನನೇ ಮಾಡಿದಿರಾ ನಾವು ಸೋತೋಗ್ತೀವೇನೋ ಅಂತ ಮನಸ್ಸಲ್ಲಿ ಭಯ ಪಟ್ಕೊಂಡಿದ್ರೆ ನಾವು ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡೋದಿಕ್ಕೆ ಸಾಧ್ಯನೇ ಇಲ್ಲ. 14 ಬಾರಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿದ್ದಾರೆ ಅಂದ್ರೆ ಅವರ ಆ ಒಂದು ಶ್ರಮದ ಹಿಂದೆ, ಆ ಒಂದು ಗೆಲುವಿನ ಹಿಂದೆ ಅವರ ಶ್ರಮ ಎಷ್ಟಿರ್ಬೋದು, ಅವರ ಪ್ರಯತ್ನ ಎಷ್ಟಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಮಹಿಳೆ ಕ್ರೀಡೆಯಲ್ಲಿ ಒಬ್ಬ ಮಹಿಳೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ, ಅಯ್ಯೋ ಮಹಿಳೆಯರಿಗೆಲ್ಲ ಕ್ರೀಡೆ ಏನಕ್ಕೆ ಅಂತ ಹೇಳೋ ಸಮಾಜ ಇವಾಗ್ಲೂ ಇದೆ. ಯಾಕೆಂದ್ರೆ ಎಷ್ಟೋ ಜನ ಮಕ್ಕಳನ್ನ ಸ್ಪೋರ್ಟ್ಸ್ ಬಿಡೋದಿಲ್ಲ, ಹೆಣ್ಮಕ್ಳನ್ನ. ಎಷ್ಟೋ ಜನ ಈಗಲೂ ಸಹ ಅವರಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇರುತ್ತೆ, ಅವ್ರ ಸ್ಪೋರ್ಟ್ಸ್ಗೆ ಬಿಡೋದಿಲ್ಲ ಹೆಣ್ಮಕ್ಳನ್ನ. ಇಂತಹ ಒಂದು ಸಮಾಜದಲ್ಲಿ ಮೇಡಮ್ ಇಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅವರ ಒಂದು ಶ್ರಮಕ್ಕೆ ನಾವು ಮೆಚ್ಚಲೇಬೇಕು. ಅಂಡ್ ಇನ್ನೊಂದು ಪಾಯಿಂಟ್ ಹೇಳಿದ್ರು ಮೇಡಮ್, ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಇರ್ಬೇಕು, ದುಡ್ಡು ಇರ್ಬೇಕು. ನೋಡಿ, ಇದೆಲ್ಲನೂ ಸಹ ಒಂದು ನೆಪ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವರು ಹೇಳ್ತಾರೆ, ಅಯ್ಯೋ ನಮ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ನಮ್ಮ ತಂದೆ ತಾಯಿ ನಾರ್ಮಲ್ ಪೀಪಲ್ಸು, ಅವ್ರಿಗೆ ಅವ್ರ ಅನ್ಎಜುಕೇಟೆಡ್ಸ್. ಯಾಕ್ರಿ ಅವ್ರ ಅನ್ಎಜುಕೇಟೆಡ್ಸ್ ಆದ್ರೆ ನೀವ್ ಎಜುಕೇಟೆಡ್ಸ್ ಅಲ್ವಾ? ಅವ್ರೇನು ಸಾಧನೆ ಮಾಡಿಲ್ಲ, ನೀವು ಸಾಧನೆ ಮಾಡಿ ತೋರಿಸ್ಬೋದಲ್ಲ. ನಿಮ್ಮ ಸಾಧನೆಯಿಂದ ನಿಮ್ಮ ತಂದೆ ತಾಯಿಯನ್ನ ಸಮಾಜಕ್ಕೆ ಪರಿಚಯ ಮಾಡ್ಬೋದಲ್ವಾ? ಇಂಥವರ ಮಗು, ಇಂಥವರ ಮಗಳು, ಇಂಥವರ ಮಗ ಅಂತ ಹೇಳ್ಬಿಟ್ಟು. ನೀವು ರಿಚ್ ಅಲ್ಲ, ನಾವು ಬಡವರು, ನಮ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಶ್ರೀಮಂತಿಕೆ ಇಲ್ಲ. ನನ್ನ ಪ್ರಕಾರ ಇದೆಲ್ಲ ಟ್ರಾಶ್, ಇದೆಲ್ಲ ನೆಪ. ನಿಮ್ಮ ಪ್ರಯತ್ನ ಮಾಡ್ತಾ ಇರಲ್ಲ, ಅದಕ್ಕೊಂದು ನೆಪ ಬೇಕು, ಆ ನೆಪ ನುಡ್ಕೊಂಡಿದ್ದೀರಾ ಅಷ್ಟೇ. ನಿಜನಿಗೂ ಹೌದು ಮೇಡಮ್. ಫಸ್ಟ್ ನನಗೂ ಆ ತರದಂತಹ ಕಷ್ಟಗಳು ಬಂತು. ಮನೆಯಲ್ಲಿ 15 ದಿನ 20 ದಿನ ಕೋಚಿಂಗ್ ಕ್ಯಾಂಪ್ ಇರ್ತಾ ಇತ್ತು. ಯಾವುದೇ ಒಂದು ನ್ಯಾಷನಲ್ಸ್ ಆಗೋದಕ್ಕಿಂತ ಮುಂಚೆ 15-20 ದಿನ ಕ್ಯಾಂಪ್ ಅಲ್ಲಿ ಹೋಗಿರ್ಬೇಕಾಗಿತ್ತು. ಆ ನಂತರ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಪ್ರಯಾಣ ಮತ್ತೆ ಸ್ಪೋರ್ಟ್ಸ್ ಅದು ಸೇರಿ ಒಂದು 8-10 ದಿನ ಇರ್ತಾ ಇತ್ತು. ಒಂದು 15-20 ದಿನ ಮನೆಯಿಂದ ಆಚೆ ಕಡೆಗೆ ಇರೋದು ಅಂದ್ರೆ ಎಂತವ್ರಿಗೂ ಕಷ್ಟ. ಮಕ್ಕಳು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಗಂಡ ಮಕ್ಕಳನ್ನೆಲ್ಲ ಬಿಟ್ಟು
ನಾವು ಹೋಗ್ಬೇಕು ಅಂದ್ರೆ ನಾನು ಸುಮಾರು ಸವಾಲುಗಳನ್ನ ಎದುರಿಸಿದೆ. ನಂತರ ನನ್ನ ಒಂದು ಪ್ರತಿಭೆಯನ್ನು ನೋಡಿದಂತಹ ನನ್ನ ಗಂಡ ಆಗಿರ್ಬೋದು ಅಥವಾ ನನ್ನ ಮಕ್ಕಳಾಗಿರ್ಬೋದು, ಅವರು ಮುಂದೆ ಪ್ರೋತ್ಸಾಹವನ್ನ ಕೊಟ್ಕೊಂಡು ಬರ್ತಾ ನಾನು ಈ ಒಂದು ಸಾಧನೆ ಮಾಡೋದಕ್ಕೆ ನನ್ನ ಕುಟುಂಬನೂ ಇವತ್ತು ತುಂಬಾ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ಹಸ್ಬೆಂಡ್ ಶ್ರೀರಾಮಯ್ಯ ಸರ್ ಏನ್ ಹೇಳಿದ್ದಾರೆ, ಸರು ಸಹ ಟೀಚರು, ರಿಟೈರ್ಡ್ ಟೀಚರು, ಅವರು ಸಹ ತುಂಬಾ ಗುರುತಿಸಲ್ಪಟ್ಟಂತಹ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಸೊ ಅವರ ಒಂದು ಪ್ರೋತ್ಸಾಹ ನಿಮಗೆ ತುಂಬಾ ಇರೋದಕ್ಕೇನೆ ನೀವು ಈ ಒಂದು ಮಟ್ಟಕ್ಕೆ ಹೋಗಿರೋಕೆ ಸಾಧ್ಯ. ನಮ್ ಕಡೆಯಿಂದನೂ ಸಹ ನಾವು ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಮೇಡಮ್. ಸೊ ನೋಡಿ, ಕ್ರೀಡೆಯಲ್ಲಿ ನಾವು ಈ ಒಂದು ಪಾಯಿಂಟ್ ಅನ್ನು ಹೇಗೆ ತಗೊಂಡೆ ಅಂತಂದ್ರೆ, ಈ ಜರ್ನಿ ಇದೆಯಲ್ಲ, ಸ್ಪೋರ್ಟ್ಸ್ ಜರ್ನಿ, ಒಂದು ಮಹಿಳೆ ದಯವಿಟ್ಟು ಎಲ್ಲರೂ ಆಚೆ ಬರಬೇಕು, ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನೀವು ದೈಹಿಕವಾಗಿ ಇನ್ನ ಸಹ ಶಕ್ತಿವಂತರಾಗ್ತೀರಾ. ನಾವು ದೈಹಿಕವಾಗಿ ಕೆಲಸ ಮಾಡಿದಾಗ ಮಾನಸಿಕವಾಗಿ ಸಹ ನಾವು ರಿಫ್ರೆಶ್ ಆಗ್ತೀವಿ. ಹೌದು, ಸದೃಢರಾಗೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಸಹ ಮಹಿಳೆಯರು ಅಷ್ಟೇ ದಯವಿಟ್ಟು ಪ್ರಯತ್ನ ಮಾಡಿ. ಈಗ ನಿಮ್ ಮಹಿಳೆಯರು ಸ್ಪೋರ್ಟ್ಸ್ ಅಂತಾನೆ ಮಾಡ್ತಾರಲ್ಲ, ಮಹಿಳಾ ಸ್ಪೋರ್ಟ್ಸ್ ಅಂತ ಮಾಡ್ತಾರೆ. ಹೌದು, ಸೊ ಅದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಎಷ್ಟೋ ಜನ ಏನಂದ್ರೆ, ಅಯ್ಯೋ ನಮ್ಗೆ ಏನಕ್ ಬಿಡಿ, ನಮ್ ಡ್ರೆಸ್ ಹಾಗಿದೆ, ನಮ್ಗೆ ಆತರ ಡ್ರೆಸ್ ಹಾಕೊಂಡು ನಾವು ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ, ಮಕ್ಳಿದ್ದಾರೆ, ಟಿ ಶರ್ಟ್ ಪ್ಯಾಂಟ್ ಹಾಕೋಬೇಕು. ದೀಸ್ ಆರ್ ಗಿಲ್ಟಿ ಕಾನ್ಶಿಯಸ್. ಇವ್ರಿಗೆಲ್ಲ ಗಿಲ್ಟ್ ಏನಂದ್ರೆ ನಾವ್ ಹಾಗಿರ್ಬೇಕಾ? ನೀವ್ ಹೊರಗಡೆ ಬನ್ನಿ, ನೀವು ಹೆಸರು ಮಾಡಿ, ಇದೇ ಸೊಸೈಟಿ ಚಪ್ಪಾಳೆ ತಟ್ಟುತ್ತೆ, ಇದೇ ಸೊಸೈಟಿ ನಿಮ್ಗೆ ಏನು ಚೇರ್ ಹಾಕತ್ತೆ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಸಾಧನೆಗೆ ಮುನ್ನ ಏನೆಲ್ಲ ಬರುತ್ತೋ ಅದೆಲ್ಲ ಎದುರಿಸಿದ್ರೇನೆ ಸಾಧಕರಾಗೋದಕ್ಕೆ ಸಾಧ್ಯ ಆಗುತ್ತೆ. ಹೌದು ಮೇಡಮ್. ಎಸ್, ನೋಡಿ, ಇದಿಷ್ಟು ನಮ್ಮ ಒಂದು ಸ್ಪೋರ್ಟ್ಸ್ ಜರ್ನಿ ಮೇಡಮ್. ಹೌದು, ಒಂದಷ್ಟು ಮಾಹಿತಿಯನ್ನ ನಿಮ್ಗೆ ಹಂಚ್ಕೊಂಡಿದೀವಿ. ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಮಹಿಳೆ ಮುಂದೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಮೇಡಮ್, ನಂತರದ ಒಂದು ಚಿಕ್ಕ ಪ್ರಶ್ನೆ ಏನಂತಂದ್ರೆ ಮೇಡಮ್, ನೀವು 31 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದ್ದೀರಾ. ಸೊ ತುಂಬಾ ಎಕ್ಸ್ಪೀರಿಯನ್ಸ್ಡ್ ವಿಮೆನ್ ನೀವು ಟೀಚರ್ ಒಂದು ಜಾಬ್ ಅಲ್ಲಿ. ಸೊ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ಈ ಒಂದು 31 ವರ್ಷಗಳ ಜರ್ನಿಯಲ್ಲಿ ನಿಮಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಮರಣೀಯವಾಗಿರುವಂತಹ ಒಂದು ಕ್ಷಣ ಇದ್ದೇ ಇರುತ್ತೆ. ಆ ಕ್ಷಣ ನಮಗೆ ಹಂಚ್ಕೊಳ್ಳಿ, ನಮ್ ಜೊತೆ ಹಂಚ್ಕೊಳ್ಳಿ. ಶಿಕ್ಷಣ ಅನ್ನೋದು ಸಾಗರ ಇದ್ದಂತೆ. ಹೌದು, ಅದರಲ್ಲಿ ಶಿಕ್ಷಕಿ ಹುದ್ದೆ ಸಿಕ್ಕೋದೆ ನಮ್ಗೆ ಪೂರ್ವ ಜನ್ಮದ ಪುಣ್ಯ. ಹೌದು, ಯಾಕೆಂದ್ರೆ ನೀವು ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಳುವಾಗ ಮಕ್ಕಳ ಜೊತೆಲಿರೋದು ಹಾರಿಬಲ್ ಅಂತ ಅಂದ್ರಿ. ನಿಜವಾಗ್ಲು ಖಂಡಿತ ಅಲ್ಲ ಮೇಡಮ್. ಅದು ಮಕ್ಕಳ ಜೊತೆ ಇರೋದು ತುಂಬಾ ಸಂತೋಷದಾಯಕವಾದಂತಹ ಕೆಲಸ. ಯಾಕಂದ್ರೆ ನಾವು ಮಕ್ಕಳು ಎಷ್ಟು ನಮಗೆ ಖುಷಿ ಕೊಡ್ತಾರೆ ಅಂದ್ರೆ, ಪ್ರತಿ ಕೆಲಸದಲ್ಲೂ ಅವರು ನಮ್ಮನ್ನ ಅನುಸರಿಸ್ತಾ ಇರ್ತಾರೆ. ಹೌದು, ಆ ಟೀಚರ್ ಬಟ್ಟೆ ಹಾಕೊಂಡು ಬರೋದ್ರಿಂದ ಹಿಡಿದು ಟೀಚರ್ ಮಾಡುವಂತಹ ಎಲ್ಲಾ ಕೆಲಸಗಳನ್ನು ಮಕ್ಕಳು ನೋಡ್ತಾನೆ ಇರ್ತಾರೆ. ಟೀಚರ್ ಒಬ್ಬ ಆದರ್ಶ ಅಷ್ಟೇ. ಅವರು ನಾವು ಹೇಳೋದಕ್ಕಿಂತ ನಾವ್ ಏನ್ ಮಾಡ್ತೀವಿ ಅದನ್ನ ನೋಡಿನೇ ಮಕ್ಕಳು ಮಾಡೋದು ಜಾಸ್ತಿ. ಈಗ ನಾವು ಆ ಕೆಲಸ ಮಾಡ್ಬೇಡ, ಈ ಕೆಲಸ ಮಾಡ್ಬೇಡ ಅಂತ ಹೇಳೋದಕ್ಕಿಂತ ನಾವು ಹೇಗೆ ಮಾಡ್ತಾ ಇದೀವಿ, ಟೈಮ್ ಸರಿಯಾಗಿ ಬರಬೇಕು, ಸ್ಕೂಲಿಗೆ ಚಕ್ಕರ್ ಹೊಡಿಬಾರ್ದು, ಸರಿಯಾಗಿ ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು ಅಂತ ಎಲ್ಲ ನಾವು ಹೇಳೋದಕ್ಕಿಂತ, ನಾನು ಆಸ್ ಎ ಟೀಚರ್ ಆಗಿ ನಾನು ನೀಟಾಗಿ ಟೈಮ್ ಸರಿಯಾಗಿ ಶಾಲೆಗೆ ಹೋಗ್ತಾ ಇದ್ದೀನಿ, ಸರಿಯಾದ ರೀತಿಯಲ್ಲಿ ಶಿಸ್ತಾಗಿ ಬರ್ತಾ ಇದ್ದೀನಿ, ಸರಿ ನನ್ನ ಉಡುಪು ನಾನು ಹೇಗಿರಬೇಕು ಅನ್ನೋದನ್ನ ನನ್ನನ್ನ ಪ್ರತಿದಿನ ಮಕ್ಕಳು ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಮ್ಮ ಒಂದು ಜೀವನನೇ ಮಕ್ಕಳಿಗೆ ಆದರ್ಶ ಆಗ್ಬಿಡುತ್ತೆ. ಹಾಗಾಗಿ ಶಿಕ್ಷಕಿ ಕೆಲಸವನ್ನ ನಾನು ತುಂಬಾ ಪ್ರೀತಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಪಾಠ ಮಾಡೋದು ಒಂದೇ ಶಿಕ್ಷಕಿಯ ಕೆಲಸ ಅಲ್ಲ, ಮಕ್ಕಳನ್ನ ಸದೃಢರನ್ನಾಗಿ ಸಮಾಜಕ್ಕೆ ಕೊಟ್ಟಾಗ ಮಾತ್ರ ಒಬ್ಬ ಶಿಕ್ಷಕರ ಕಾರ್ಯ ಪರಿಪೂರ್ಣ ಅಂತ ನನ್ಗನ್ಸುತ್ತೆ ಮೇಡಮ್. ಮೇಡಮ್ ತುಂಬಾ ಸ್ವೀಟ್ ಮೆಮರಿ ಏನಂತಂದ್ರೆ ಮಕ್ಕಳ ಜೊತೆ ಇರುವಂತದ್ದು. ನಾನು ಫಸ್ಟ್ ಅಲ್ಲಿ ಯಾಕೆ ಹಾರಿಬಲ್ ಅಂತ ಅಂದೆ ಅಂತ ಅಂದ್ರೆ ಮೇಡಮ್, ಸುಮಾರು ಜನ ನಾನು ಟೀಚರ್ಸ್ ಒಂದು ಬಾಯಲ್ಲಿ ಕೇಳಿದೀನಿ, ಅಯ್ಯೋ ಈ ಚಿಕ್ಕ ಮಕ್ಕಳಿಗೆ ಪಾಠ ಮಾಡೋದು ತುಂಬಾ ಕಷ್ಟನಪ್ಪ, ಮೇಂಟೈನ್ ಮಾಡೋದು ಕಷ್ಟನಪ್ಪ, ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆಗಿದೆ, ಏನೇನೋ ರೆಗ್ಯುಲೇಷನ್ಸ್. ಸೊ ಮಕ್ಕಳನ್ನ ಏನು ಅಂದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಅಂತ ಅನ್ನೋದಕ್ಕಿಂತ ರೆಸ್ಪೆಕ್ಟಿವ್ ಆಗಿ ಮಕ್ಕಳ ಜೊತೆ ಮಾತಾಡಕ್ ಆಗಲ್ಲ. ಸೊ ಇಂದಷ್ಟು ಕಾನೂನು ಮಿತಿಗಳಲ್ಲಿ ನಾವು ಮಾಡಬೇಕು. ಸೊ ಇವೆಲ್ಲ ಕೇಳ್ಪಟ್ಟಿದ್ದಕ್ಕೆ ಹಂಗಾಗಿ ನಾನು ಹಾರಿಬಲ್ ಅನ್ನೋದು ಯೂಸ್ ಮಾಡಿದೆ. ಯಾಕಂದ್ರೆ ಹಾರಿಬಲ್ ಖಂಡಿತ ಅದು ಒತ್ತಡಗಳಂತೂ ಇದ್ದೇ ಇದೆ. ಈ ಒತ್ತಡಗಳನ್ನ ಮರೆಸುವಂತಹ ಒಂದು ಔಷಧಿ ಅಂದ್ರೆ ಮಕ್ಕಳು. ಹೌದು, ಹಾರಿಬಲ್ ಅಂದ್ರೆ ಇಟ್ಸ್ ಹಾರಿಬಲ್ ಮೇಡಮ್. ನಿಮ್ಗೆ ಆಕ್ಚುಲಿ ನೀವು ಪ್ರೀತಿಯಿಂದ ಮಾಡ್ತಾ ಇದ್ದೀರಾ ಆ ಕೆಲಸವನ್ನ, ಮಕ್ಕಳ ಜೊತೆ ಬೆರೆತು ಮಾಡ್ತಾ ಇದ್ದೀರಾ, ಹಂಗಾಗಿ ನಿಮ್ಗೆ ಹಾರಿಬಲ್ ಅಂತ ಅನ್ಸಿಲ್ಲ. ಬಟ್ ನೀವು ಮಾಡ್ತಾ ಇರೋದು ಹಾರಿಬಲ್ ಕೆಲಸನೇ. ಒಂದು ಪ್ರತಿಯೊಬ್ಬ ಮಗುವನ್ನ ಭಾರತೀಯ ಪ್ರಜೆಯಾಗಿ ನೀವು ತಿದ್ದುತ್ತಾ ಇದ್ದೀರಾ. ಯಾಕೆಂದ್ರೆ ಟೀಚರ್ ಅನ್ನೋದು ತುಂಬಾ ಒಂದು ಮನುಷ್ಯನ ಜೀವನದಲ್ಲಿ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಅದು ಆವಾಗಿನ
ಒಂದು ಜೀವನ ಏನ್ ಅವ್ರು ಕಲಿತಾರೋ ಮಕ್ಕಳ ಆ ಒಂದು ಟೈಮಲ್ಲಿ ಅದು ಅವ್ರ ಜೀವನ ಪರ್ಯಂತ ಕ್ಯಾರಿ ಮಾಡ್ತಾರೆ. ಅದು ಒಳ್ಳೇದ್ ಕಲ್ತಿರ್ಬೋದು, ಕೆಟ್ಟದ್ ಕಲ್ತಿರ್ಬೋದು, ಅದನ್ನೇ ಅವ್ರ ಒಂದು ಲೈಫ್ ಚೇಂಜ್ ಆಗ್ಬೇಕಾದ್ರೆ ಅದೇ ಮುಖ್ಯ ಕಾರಣ. ಹೌದು ಮೇಡಮ್. ಸೊ ಅಂಡ್ ಮೇಡಮ್, ನಂತರದ ಒಂದು ಪ್ರಶ್ನೆ ಅಂತೇನಂದ್ರೆ ಮೇಡಮ್, ಒಂದು ತರಗತಿಯಲ್ಲಿ ಇದೊಂದು ವಿಷಯ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು, ಒಂದು ತರಗತಿಯಲ್ಲಿ ಒಂದಷ್ಟು ಓದೋ ಮಕ್ಕಳು ಇರ್ತಾರೆ, ಹೌದು, ಒಂದಷ್ಟು ಓದಿರೋ ಮಕ್ಕಳು ಇರ್ತಾರೆ. ಸೊ ಇವ್ರಿಬ್ಬರನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ? ಶಾಲೆ ಮಕ್ಕಳು ಅಂದ ಮೇಲೆ ಎಲ್ಲಾರು ಒಂದೊಂದು ರೀತಿಯ ಯುನಿಕ್ ಆಗಿರ್ತಾರೆ ಮೇಡಮ್. ಓದೋದನ್ನ ಒಂದನ್ನೇ ನಾವು ಗುರಿಯಾಗಿಸ್ಕೊಳಕ್ ಆಗೋದಿಲ್ಲ. ಅವು ಓದೇ ಇರುವಂತಹ ಮಗು ಇನ್ನೊಂದ್ರಲ್ಲಿ ಚೆನ್ನಾಗಿರುತ್ತೆ, ಚಿತ್ರಕಲೆಯಲ್ಲಿ ಇರುತ್ತೆ, ಹಾಡು ಹೇಳೋದ್ರಲ್ಲಿ ಇರುತ್ತೆ, ಡಾನ್ಸ್ ಆಡೋದ್ರಲ್ಲಿ ಇರುತ್ತೆ, ಮಾತಾಡೋದ್ರಲ್ಲಿ ಇರುತ್ತೆ. ಹೀಗೆ ನಾವು ಮಕ್ಕಳನ್ನ ಬ್ಯಾಲೆನ್ಸ್ ಮಾಡ್ಕೊಂತೀವಿ. ಯಾವುದೇ ಮಗು ಓದೋದ್ರಲ್ಲಿ ಇಲ್ಲ ಅಂದ್ರೂ ಕೂಡ ಬೇರೆ ವಿಷಯಗಳಲ್ಲಿ ಆ ಮಗು ಮುಂದೆ ಇರುವಾಗ ಆ ಮಗು ಯಾವತ್ತೂ ಬೇರೆ ಅಥವಾ ಹಿಂದುಳಿದಿದೆ ಅಂತ ಅನ್ಸೋದಿಲ್ಲ. ನಾವು ಆ ಭಾವನೆ ಬರೋಂಗೆ ಮಾಡಲ್ಲ ಮೇಡಮ್. ಶಾಲೆಯಲ್ಲಿ ಎಲ್ಲರೂ ನಾನು ಗ್ರೇಟ್ ಅನ್ನೋ ರೀತಿಯಲ್ಲೇ ಮಕ್ಕಳನ್ನ ನೋಡ್ಕೊಂತೀವಿ ಮೇಡಮ್. ಹೌದು, ಎಸ್, ಇಟ್ಸ್ ಗುಡ್ ಪಾಯಿಂಟ್ ಮ್ಯಾಮ್. ಯಾಕೆ ಅಂತಂದ್ರೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದೊಂದು ಡೌಟ್ ಎಲ್ಲರಿಗೂ ಇರುತ್ತೆ. ತುಂಬಾ ಚೆನ್ನಾಗಿ ಓದೋರ್ಗು ಒಂದೇ ಪಾಠ ಮಾಡ್ತಾರೆ, ಡಲ್ ಸ್ಟೂಡೆಂಟ್ಸ್ಗೂ ಒಂದೇ ಪಾಠ ಮಾಡ್ತಾರಲ್ಲ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಒಂದು ಸಾಮಾನ್ಯವಾದ ಪ್ರಶ್ನೆ. ಹಂಗಾಗಿ ನಾನು ಕೇಳಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೇಡಮ್ ಮಾಡೋ ಒಂದು ಸರ್ವಿಸ್ಗೂ ಮೇಡಮ್ ಜಾಬ್ಗೂ ಒಂದು ವಿಚಾರದಲ್ಲಿ ಲಿಂಕೇ ಇಲ್ಲ. ಏನು ಅಂತಂದ್ರೆ, ಅದು ಮೇಡಮ್ ಯಾವ ಸ್ಕೂಲ್ಗೆ ಹೋಗಿರ್ತಾರೋ ಆ ಸ್ಕೂಲ್ ಎಲ್ಲ ಗ್ರೀನರಿ ಆಗಿರುತ್ತೆ. ಅಂದ್ರೆ ಅದೊಂದು ರೀತಿ ಪಾರ್ಕ್ ತರ ಇರುತ್ತೆ. ಪರಿಸರ ಫುಲ್ ಒಂದು ಒಳ್ಳೆ ವಾತಾವರಣ ಹೇಗಿರುತ್ತೆ. ಇವಾಗ ಪಾರ್ಕ್ ಅಂತ ಹೇಳಿ ಹೆಂಗೆ ಅದನ್ನ ಮೇಂಟೈನ್ ಮಾಡಿ, ಅಲ್ಲಿ ಪಾರ್ಕ್ ಅನ್ನೋದು ಎಷ್ಟು, ಯಾಕಂದ್ರೆ ಅದು ತುಂಬಾ ಪ್ರೀಶಿಯಸ್. ಇವಾಗ ಒಂದು ವಾಕ್ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ತಾರೆ, ನೆಮ್ಮದಿಯಾಗಿ ಕುತ್ಕೋಬೇಕಂದ್ರೆ ಅಲ್ಲಿಗೆ ಹೋಗ್ತಾರೆ. ಆ ಒಂದು ಪರಿಸರವೇ ಬದಲಾವಣೆ, ಮನಸ್ಸಿಗೆ ಒಂದು ತೃಪ್ತಿ ಕೊಡುವಂತಹ ಒಂದು ವೆದರ್ ಅದು ಪರಿಸರ. ಆ ರೀತಿ ಮೇಡಮ್ ಎಲ್ಲಿರ್ತಾರೋ ಅಲ್ಲಿ ಪರಿಸರ ತುಂಬಾ ಚೆನ್ನಾಗಿರುತ್ತೆ. ಮೇಡಮ್ ಪರಿಸರ ಪ್ರೇಮಿ ಕೂಡ. ಯಾಕೆಂದ್ರೆ ವನಕುನಗುಂದಿ ಸ್ಕೂಲಲ್ಲಿ 20 ವರ್ಷ ಕೆಲಸ ಮಾಡಿದ್ದಾರೆ. ಸುಮಾರು ನಿಮ್ಮ ಸ್ಕೂಲ್ ಬಗ್ಗೆ ಮೀಡಿಯಾದಲ್ಲೆಲ್ಲ ಬಂದಿದೆ. ಅಷ್ಟು ಚೆನ್ನಾಗಿ ಸ್ಕೂಲ್ ಮೇಂಟೈನ್ ಮಾಡ್ತಾರೆ ರೀ ಇವರು. ಒಂದು ಕಡೆ ಪಾಠನೂ ಮಾಡ್ಕೊಂಡು, ಇನ್ನೊಂದ್ ಕಡೆ ಈ ಕ್ರೀಡೆಯಲ್ಲೂ ಇದ್ಕೊಂಡು, ಇನ್ನೊಂದ್ ಕಡೆ ಸ್ಕೂಲ್ ನ ಮ್ಯಾನೇಜ್ಮೆಂಟ್ ಮಾಡೋದಿದೆಯಲ್ಲ, ಅದು ತುಂಬಾ ಒಂದ್ ರೀತಿ ಸ್ಟ್ರಗಲಿಂಗ್ ಅಂತಾನೆ ಹೇಳ್ಬೋದು. ಅದವ್ರನ್ನ ನಾನು ಸ್ಟ್ರಗಲಿಂಗ್ ಅಂತ ಹೇಳ್ತೀನಿ, ಬಟ್ ಅದು ಸ್ಟ್ರಗಲಿಂಗೇ. ಬಟ್ ಮೇಡಮ್ಗೆ ಅದು ಸ್ಟ್ರಗಲಿಂಗ್ ಅಲ್ಲ, ಯಾಕಂದ್ರೆ ಅವರು ಪ್ರೀತಿಯಿಂದ ಮಾಡ್ತಾರೆ ಆ ಕೆಲಸವನ್ನ. ನೋಡಿ, ನೀವು ಪರಿಸರ ಪ್ರೇಮಿ, ಮತ್ತೆ ಟೀಚರ್ಗೂ ನೀವು ಸಹಿ, ಪರಿಸರ ಪ್ರೀತಿಗೂ ಸ್ವಲ್ಪ ಮ್ಯಾಚ್ ಆಗೋದು ಕಷ್ಟ, ಆದ್ರೂ ನೀವು ಮ್ಯಾಚ್ ಮಾಡಿದ್ದೀರಾ. ಈ ಶಾಲಾ ವಾತಾವರಣವನ್ನೇ ಈ ತರ ಚೇಂಜ್ ಮಾಡ್ತೀರಲ್ಲ, ಇದೆಲ್ಲ ಹೇಗ್ ಮಾಡ್ತೀರಾ ನೀವು? ಒಂದ್ ಕಡೆ ಪಾಠನೂ ಮಾಡ್ಬೇಕು, ಮಕ್ಕಳನ್ನ ಮೇಂಟೈನ್ ಮಾಡ್ಬೇಕು, ಸ್ಕೂಲ್ ಮ್ಯಾನೇಜ್ಮೆಂಟ್ ನ ಮೇಂಟೈನ್ ಮಾಡ್ಬೇಕು, ಅಂಡ್ ಈ ಗಿಡಗಳನ್ನ ಎತ್ಕೊಂಡೋಗಿ ನಡೋದು, ಅದಕ್ಕೆ ನೀರು ಹಾಕೋದು, ಅದನ್ನ ಮೇಂಟೈನ್ ಮಾಡಿ ಬೆಳೆಸೋದು ಅಂದ್ರೆ ಇವಾಗಿರೋ ವಾತಾವರಣದಲ್ಲಿ ತುಂಬಾ ಕಷ್ಟ. ಬಟ್ ನೀವು ಎರಡು ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಶಿಕ್ಷಣ ಅಂದ್ರೆ ಮೇಡಮ್ ಇಲ್ಲಿ ಬರೀ ಕನ್ನಡ, ಇಂಗ್ಲಿಷು, ಗಣಿತ ಇಷ್ಟ ಇಲ್ಲ, ಅದ್ರ ಜೊತೆಲಿ ಪರಿಸರ ಅಧ್ಯಯನ ಅನ್ನುವಂತಹ ಒಂದು ಸಬ್ಜೆಕ್ಟ್ ಇದೆ. ಹೌದೌದು. ಅದನ್ನ ನಾವು ಬೋರ್ಡ್ ಮುದ್ದೆ ನಿಂತ್ಕೊಂಡು ಗಿಡ ಹೀಗಿರುತ್ತೆ, ಗಿಡಕ್ಕೆ ಬೇರೆ ಇಲ್ಲಿರುತ್ತೆ, ಗಿಡದ ಕಾಂಡ ಹೀಗಿರುತ್ತೆ, ಇದ್ರ ಕಾರ್ಯ ಇದು ಅದು ಅಂತ ನಾವು ನೇರವಾಗಿ ಪ್ರಾಕ್ಟಿಕಲ್ ಬೋರ್ಡ್ ಮುಂದೆ ನಿಂತ್ಕೊಂಡು ಹೇಳೋದಕ್ಕಿಂತ ಮಗುನ ಪರಿಸರದಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ನಾವು ಕೆಲಸವನ್ನ ಮಾಡ್ತಾ ಮಾಡ್ತಾ ಖುಷಿಯಿಂದ ಆ ಮಗು ಆ ಒಂದು ವಿಜ್ಞಾನ ಇದೆಯಲ್ಲ ಅದನ್ನ ಮನದಟ್ಟು ಮಾಡಿ ಕಲಿಯುತ್ತಲ್ವಾ ಮೇಡಮ್, ಅದು ಶಾಶ್ವತವಾದ ಕಲಿಕೆ ಮತ್ತೆ ಪ್ರೀತಿಯ ಕಲಿಕೆ. ಅದು ಒಂದು ಅವ್ರಿಗೆ ಸಬ್ಜೆಕ್ಟ್ ಅಂತಾನೆ ಅನ್ಸೋದಿಲ್ಲ, ಅದನ್ನ ಅಷ್ಟು ಪ್ರೀತಿಯಿಂದ ಮಾಡ್ತಾರೆ. ಈಗ ನೀವು ಆ ಪರಿಸರದ ಬಗ್ಗೆ ಏನಾದ್ರೂ ಕೇಳಿ ಅವರು, ಯಾಕಂದ್ರೆ ಅನುಭವಿಸಿರ್ತಾರೆ ಮಕ್ಕಳು, ಹಾಗಾಗಿ ಟಕ್ ಅಂತ ಹೇಳ್ತಾರೆ. ನಮ್ಮ ಹಳ್ಳಿ ಮಕ್ಕಳಂತೂ ಈ ವಿಚಾರದಲ್ಲಿ ಯಾವುದಕ್ಕೂ ಹಿಂದಕ್ಕೆ ಹೋಗೋದೇ ಇಲ್ಲ. ಏನು ಒಂದು ಗಿಡ ನೆಡೋದಾಗಿರ್ಬೋದು, ಅಗಿಯೋದಾಗಿರ್ಬೋದು, ಅಥವಾ ಒಂದು ಪರಿಸರಕ್ಕೆ ಒಂದು ಉತ್ತಮ ಕಾಣಿಕೆಯನ್ನ ಕೊಡೋದಾಗಿರ್ಬೋದು. ಈಗ ನೀವು ನಮ್ಮ ಶಾಲೆಗೆ ಬಂದು ನೋಡ್ಬೋದು, ನೀವು ಈಗ್ಲೂನುವೆ ಇಲ್ಲಿ ಅಂಕಣಗೊಂದಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರಬೇಕಾದ್ರೆ ಸುಮಾರು 4 ಸಲ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಡೆಯಿಂದ ನಮಗೆ ಹಸಿರು ಶಾಲಾ ಪ್ರಶಸ್ತಿ ಬಂತು. ಈಗ ಹಿರೇನಹಳ್ಳಿ ಶಾಲೆಗೆ ಹೋದ್ಮೇಲೂ ಕೂಡ ಮುದ್ದೇನಹಳ್ಳಿ ಇದರಿಂದ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ, ಶಾಲಾ ನೈರ್ಮಲ್ಯ ಮತ್ತು ಹಸಿರು ಶಾಲಾ ಪ್ರಶಸ್ತಿ ಅನ್ಬಿಟ್ಟು ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಬಂತು. ಯಾವಂದ್ರೆ ಈ ನಾವು ಪ್ರಶಸ್ತಿಗೋಸ್ಕರ ಕೆಲಸ ಮಾಡಲಿಲ್ಲ ಅಂದ್ರೂ ನಾವು ಮಾಡ್ತಾ ಇರುವಂತಹ ಕೆಲಸ ಪ್ರಶಸ್ತಿಯತ್ತ ಕರ್ಕೊಂಡು ಹೋಗ್ತಾ ಇದೆ ಅಷ್ಟೇನೆ. ಯಾಕೆಂದ್ರೆ ಉತ್ತಮ ಪರಿಸರದಲ್ಲಿ ಉತ್ತಮ ಶಿಕ್ಷಣ, ಈ ಶಿಕ್ಷಣವನ್ನ ನಾವು
ಅದಕ್ಕೆ ಸಪ್ರೇಟ್ ಪೀರಿಯಡ್ ಮಾಡಿ ನಾವು ಬೋಧಿಸೋದಕ್ಕಿಂತ ಮಾಡಿ ಕಲಿತಾರಲ್ವಾ, ಅದು ತುಂಬಾ ಖುಷಿಯನ್ನು ಕೊಡುತ್ತೆ. ದೈಹಿಕವಾಗಿಯೂ ಅವರು ಆರೋಗ್ಯವಾಗಿರ್ತಾರೆ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತಾರೆ, ಜೊತೆಗೆ ಮಾಡ್ತಾ ಮಾಡ್ತಾ ಹೆಚ್ಚು ವಿಚಾರಗಳನ್ನ ಕಲಿತಾರೆ. ಈಗ ಒಂದು ನಾನು ಮೊದಲಿಗೆನೆ ಹೇಳ್ದೆ ನಿಮ್ಗೆ, ನಾನು ಒಬ್ಬ ನನ್ನ ಕುಟುಂಬನೇ ವ್ಯವಸಾಯದ ಕುಟುಂಬದಿಂದ ಬಂದಿರುವಂತದ್ದು ಅಂತ. ನಮಗೆ ಇಲ್ಲಿ ಪರಿಶ್ರಮ ಆಗಿರ್ಬೋದು, ಹಸಿರಾಗಿರ್ಬೋದು, ಮಣ್ಣಾಗಿರ್ಬೋದು, ಇವೆಲ್ಲ ನಮ್ಗೆ ಒಂದು ರೀತಿಯಾದಂತ ಪ್ರೀತಿಯನ್ನ ಕೊಡುವಂತದ್ದು. ಹಾಗಾಗಿ ನನಗೆ ಇದು ಕಷ್ಟ ಅಥವಾ ಇದು ಆಗಲ್ಲ ಅಂತ ಮಾತ್ರ ಅನ್ಸೇ ಇಲ್ಲ. ಹಾಗೆ ನಾನು ಮಕ್ಕಳನ್ನು ಕೂಡ ನಾನು ಹೇಗ್ ಮಾಡ್ತೀನಿ, ಈಗ ಚನಕೆ ಎತ್ಕೊಂಡು ನಾವು ಅಗಿತಾ ಇದ್ರೆ ಮಕ್ಕಳು ನೋಡ್ಕೊಂಡಿರೋದಿಲ್ಲ, ಅವರು ಅದ್ರಲ್ಲಿ ಭಾಗವಹಿಸ್ತಾರೆ. ಒಂದು ಗಿಡ ಮೊಳಕೆ ಹೊಡಿಬೇಕಾದ್ರೆ ಹೇಗಿರುತ್ತೆ, ಒಂದು ಸಣ್ಣ ಬೀಜ ಒಂದು ದೊಡ್ಡ ಮರವಾಗ್ಬೇಕಾದ್ರೆ ಎಷ್ಟೆಲ್ಲ ಒಂದು ಕಷ್ಟ ಇರುತ್ತೆ ಅದಕ್ಕೆ ಅಂತ ಮಕ್ಕಳಿಗೆ ಪ್ರತಿಯೊಂದನ್ನು ನೋಡಿ ಕಲಿತಾ ಇರ್ತಾರೆ, ಮಾಡಿ ಕಲಿತಾ ಇರ್ತಾರೆ, ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಬೇಜಾರಾಗೋದಿಲ್ಲ. ಇವಾಗ ಬೇಕಾಗಿರೋದು ಈ ಸಮಾಜದಲ್ಲಿ ಇವಾಗ ಮೇನ್ ಬೇಕಾಗಿರೋದೇ ಇದು. ಈಗ ನಾವ್ ಎಲ್ಲಿ ನೋಡಿದ್ರು ಗಿಡ ಮರ ಬೆಳೆಸಿ ಅಂತ ಹೇಳ್ತಾ ಇರ್ತೀವಿ, ಆದ್ರೆ ಇಲ್ಲಿ ನಾವು ಹೇಳ್ತಾ ಇಲ್ಲ, ಮಾಡ್ತಾ ಇದೀವಿ, ಮಾಡಿಸ್ತಾ ಇದೀವಿ. ಬೀಜದ ಉಂಡೆ ಮಾಡೋದಿರ್ಬೋದು, ಕಾಡಲ್ಲೆಲ್ಲ ಬೀಜದ ಉಂಡೆಗಳನ್ನ ಮಕ್ಕಳು ತುಂಬಾ ಖುಷಿ ಪಡ್ತಾರೆ, ತುಂಬಾ ಅನುಭವಿಸ್ತಾರೆ. ಅದ್ರ ಪರಿಣಾಮ ಮಕ್ಕಳಿಗೆ ಮುಂದೆ ಗೊತ್ತಾಗ್ಬೋದು. ನಾವೇನೋ ಈಗ ಬೀಜದ ಮಾಡ್ತಾ ಇದೀವಿ ಅಂತ ಖುಷಿಯಾಗಿ ಮಾಡ್ತಾರೆ. ಇದು ಒಂದು ಹಸಿರು ಪರಿಸರವನ್ನೇ ಸೃಷ್ಟಿ ಮಾಡುತ್ತೆ ಅಂತ ಮಕ್ಕಳು ಮುಂದೆ ಗೊತ್ತಾಗತ್ತೆ. ಆಗ ಅವರ ಕೆಲಸವನ್ನ ಅವರೇ ಶ್ಲಾಘಿಸ್ಕೋತಾರೆ ಮೇಡಮ್. ನನಗೆ ತುಂಬಾ ಖುಷಿ ಕೊಟ್ಟಿದೆ ಮೇಡಮ್. ನೋಡಿ, ನಾವು ಒಂದಷ್ಟು ಮಿತ್ಸ್ ಇದೆ ನಮ್ಮ ಜನರಲ್ಲಿ. ಏನಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬಾರ್ದು ಅನ್ನೋದು ತುಂಬಾ ಕೆಲವೊಂದು ಪೇರೆಂಟ್ಸ್ ಅಲ್ಲಿ ಮಿತ್ಸ್ ಇದೆ. ಇದು ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ಶಾಲೆಗಳು ಇವತ್ತು ತುಂಬಾ ಚೆನ್ನಾಗಿರುವಂತಹ ಶಾಲೆಗಳಿದೆ ಅಲ್ವಾ ಮೇಡಮ್? ಹೌದು. ಇವಾಗ ನಿಮ್ ಶಾಲೆನೇ ತಗೊಂಡಾಗ ತುಂಬಾ ಚೆನ್ನಾಗಿದೆ ಶಾಲೆ. ಅಂತಹ ಶಾಲೆಗಳನ್ನ ಮಕ್ಕಳನ್ನ ಕಲಿಸಿದಾಗ, ನಾವು ಸೇರಿಸಿದಾಗ ನೋಡಿ, ಲೈಫ್ ಅನ್ನೋದು ಎಲ್ಲವನ್ನ ಕಲಿಬೇಕು. ಕಷ್ಟ ಸುಖ ನೋವು ನಲಿವು ಎಲ್ಲವನ್ನ ಕಲಿಬೇಕು. ಇವಾಗ ಎಷ್ಟೋ ಜನ ಮಕ್ಕಳು ಮೇಡಮ್ ಮಣ್ಣೇ ಟಚ್ ಮಾಡಲ್ಲ. ಹೌದು. ಇವಾಗಿನ ಕೆಲವೊಂದು ಪೇರೆಂಟ್ಸ್ ಅಂದ್ರೆ ಅಯ್ಯೋ ಮಣ್ಣು ಟಚ್ ಮಾಡ್ಬಿಟ್ರೆ ಇನ್ಫೆಕ್ಷನ್ ಆಗುತ್ತೆ, ಬ್ಯಾಕ್ಟೀರಿಯಾಗಳೆಲ್ಲ ಕೈಗೆ ಮೆತ್ಕೊಂಡ್ಬಿಡುತ್ತೆ, ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಇದೆಲ್ಲ ಇದೆಯಲ್ಲ. ಲಿವ್ ಇಟ್ ದಿಸ್, ಇದೆಲ್ಲ ಬಿಟ್ಬಿಡಿ, ನಿಮ್ ಮಕ್ಕಳನ್ನ ಫ್ರೀ ಆಗಿಬಿಡಿ. ಅದು ಮಣ್ಣಲ್ಲಿ, ಇವಾಗ ಹಿಂದಿನ ಕಾಲದಲ್ಲೆಲ್ಲ ಏನ್ ಆಡ್ತಿತ್ತು, ಮಣ್ಣಲ್ಲಿ ಹಾಡ್ತಾ ಇದ್ರು, ಹಳ್ಳಕ್ ಹೋಗ್ಬಿಟ್ರೆ ಕಾಲ್ ಇಟ್ಕೊಂಡ್ಬಿಟ್ಟು ಮರಳೆಲ್ಲ ಈ ತರ ಮಾಡಿ ಎಷ್ಟು ನ್ಯಾಚುರಲ್ ಆಗಿ ಗುಡಿ ಕಟ್ಟೋದು, ಎಷ್ಟು ನ್ಯಾಚುರಲ್ ಆಗಿ ಮಕ್ಕಳು ಕಲಿತಾ ಇದ್ರು, ಅದನ್ನೆಲ್ಲ ನೋಡ್ತಾ ಇದ್ರು, ಅನುಭವಿಸ್ತಾ ಇದ್ರು. ದೇ ಹ್ಯಾವ್ ಟು ಫೀಲ್. ಆ ಮಕ್ಕಳಿಗೆ ಮಣ್ಣಿನ ಸುವಾಸನೆ, ಏನು ಗಮ್ ಅನ್ನತ್ತಲ್ಲ, ಈಗ ಮಳೆ ಬರೋಕ್ ಮುಂಚೆ ಮಣ್ಣಿನ ವಾಸನೆ ಯಾವ ರೀತಿ ಬರುತ್ತೆ, ಈಗಿನ ಮಕ್ಕಳಿಗೆ ಮಣ್ಣಿನ ವಾಸನೆ ಗೊತ್ತಿಲ್ಲ ಅಂತ ಹೇಳ್ಬೋದು ಬಹುಶಃ. ಇಲ್ಲ ಮೇಡಮ್, ಈಗ ಏನಾಗ್ತಿದೆ ಅಂದ್ರೆ ಅದಕ್ಕೋಸ್ಕರನೇ ಥೆರಪಿಗಳು ಕರ್ಕೊಂಡು ಹೋಗ್ತಾರೆ. ಮಡ್ ಥೆರಪಿ ಅಂತ, ಈ ತರ ಅದೇನು ಮಣ್ಣು ಮುಟ್ಟೋದೇ ಒಂದು ಅವರಿಗೆ ಹಣ ಕೊಟ್ಟು ಒಂದು ಕ್ಯಾಂಪ್ ಹಾಕಿದಾಗ ಅವ್ರಿಗೊಂದು ಖುಷಿ ಕೊಡೋ ಅಂತ. ಇದನ್ನ ನ್ಯಾಚುರಲ್ ಆ ಒಂದು ಮಡ್ ಥೆರಪಿನ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂತಹ ಒಬ್ಬ ಟೀಚರ್ಸ್ ಫ್ರೀ ಆಗಿ ಮಕ್ಕಳನ್ನ ಎಂಜಾಯ್ ಮಾಡಿಸ್ತಾ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ನೋಡಿ, ಎಷ್ಟು ನಮ್ಮ ಸರ್ಕಾರಿ ಶಾಲೆಗಳು ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿ ನಮ್ಮ ಟೀಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಇವತ್ತು ಎಷ್ಟೋ ಜನ ನೋಡಿ, ಯಾವುದೇ ಕ್ಷೇತ್ರದಲ್ಲೂ ಈ ವಿಷಯ ನಾನು ಹೇಳೋದಕ್ಕೆ ತುಂಬಾ ಹೆಮ್ಮೆ ಇದೆ ಮೇಡಮ್ ನನಗೂ ಕೂಡ. ಯಾಕೆಂದ್ರೆ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಒಬ್ಬ ವಿದ್ಯಾರ್ಥಿನಿನೇ. ನಾನು ಓದಿದ್ದು ಸಹ ಕನ್ನಡ ಮೀಡಿಯಂ ಅಲ್ಲಿ. ಸೊ ಯಾರನ್ನು ಇಲ್ಲಿ ನಾವು ತುಂಬಾ ಕಡಿಮೆ ಮಾಡಿ ಮಾತಾಡೋ ಹಾಗಿಲ್ಲ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಇವಾಗ ಏನ್ ಟೆಕ್ನಾಲಜಿ ಇದೆ ಅದೆಲ್ಲ ಏನೂ ಇರ್ಲಿಲ್ಲ ಅಲ್ವಾ? ಸೊ ನಾವೆಲ್ಲ ಓದಿದ್ದು ತುಂಬಾ ನ್ಯಾಚುರಲ್ ಆಗಿ ಓದ್ಕೊಂಡ್ ಬಂದ್ವಿ. ಇವಾಗ ಇವಾಗಿನ ಹಿಂದೆ ಓದಿರೋರೆಲ್ಲಾರು ಸಹ ಸೈಂಟಿಸ್ಟ್ಗಳಾಗಿಲ್ವಾ? IAS ಮಾಡಿಲ್ವಾ, KS ಮಾಡಿಲ್ವಾ, ನಂಬರ್ 1 ಜಾಬ್ ಅನ್ನ ತಗೊಂಡಿಲ್ವಾ? ಯಾವ ಒಂದು ಕ್ಷೇತ್ರದಲ್ಲಿ ಹಿಂದುಳಿದಿದ್ದಾರೆ? ನಾವು ಸರ್ವೆ ಮಾಡಿದಾಗ ಎಷ್ಟೋ ಜನ ಒಳ್ಳೆ ಪ್ಲೇಸ್ ಅಲ್ಲಿ ಇರುವಂತದ್ದು, ಒಳ್ಳೆ ಸ್ಥಾನದಲ್ಲಿ ಇರುವಂತದ್ದು, ಒಳ್ಳೆ ಪದವಿಯನ್ನ ಪಡ್ಕೊಂಡಿರೋರೆಲ್ಲರೂ ಸಹ ಕನ್ನಡ ಮೀಡಿಯಂ ಓದಿ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತವ್ರೆ ಹೇಳ್ಬೇಕು ಅಂತಂದ್ರೆ. ಸರ್ವೆ ಏನು ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮಗು
ಅದಕ್ಕೆ ನ್ಯಾಚುರಲಿ ದಿಟ್ಟತನ ಬಂದ್ಬಿಡುತ್ತೆ. ಹೌದು ಹೌದು. ಈಗ ಒಂದು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳನ್ನ ನೀವೆಲ್ಲಾದ್ರೂ ಬಿಡಿ ಗೆದ್ಕೊಂಡ್ ಬರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಪರಿಸರನೇ ಅದನ್ನ ಕಲಿಸ್ಬಿಡುತ್ತೆ. ಒಂದು ಬಸ್ ಹತ್ತದ್ರಿಂದ ಇಡಬಹುದು ಅಥವಾ ಎಲ್ಲಾದ್ರೂ ಅವರು ತಪ್ಪಿಸ್ಕೊಂಡಿರ್ಲಿ ಬಿಡಿ, ಅವ್ರು ಏನ್ ಮಾಡ್ಬೇಕು ಅನ್ನೋದ ಮಕ್ಕಳು ಈ ಪ್ರೈವೇಟ್ ಬಸ್ ಅಲ್ಲಿ ಹೋಗ್ತಾರೆ ಬರ್ತಾರೆ, ಮನೆಯಿಂದ ಹೋಗ್ತಾರೆ, ಸ್ಕೂಲಲ್ಲಿ ಇಳ್ಕೋತಾರೆ, ಸ್ಕೂಲಿಂದ ಬಸ್ ಹತ್ ಮನೆಗ್ ಬರ್ತಾರೆ, ಬೇರೆ ಏನು ಪರಿಸರ ನೋಡಿರೋದಿಲ್ಲ ಅವರು. ಎಲ್ಲಾ ವಿಚಾರಗಳಲ್ಲೂ ಏನು ಸ್ಪೂನ್ ಫೀಡಿಂಗ್ ಆಗೋಗಿರುತ್ತೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಗಾಗಿರಲ್ಲ. ಮಕ್ಕಳನ್ನ ಪೂರ್ತಿ ಪರಿಸರಕ್ಕೆ ಒಗ್ಗಿಸಿರ್ತೀವಿ. ಎಂತಹದೇ ಕಷ್ಟಗಳನ್ನ ಬರ್ತಾ ಇರ್ಲಿ, ಮಕ್ಕಳು ಫೇಸ್ ಮಾಡುವಂತಹ ಒಂದು ಪರಿಸ್ಥಿತಿಗೆ ನಾವು ಈಗ್ಲೇ ಬಾಲ್ಯದಲ್ಲೇ ಅವರನ್ನ ಆ ಒಂದು ಪರಿಸರಕ್ಕೆ ಒಗ್ಗಿಸ್ಬಿಟ್ಟಿರ್ತೀವಿ. ಮುಂದೆ ಅವ್ರಿಗೆ ಅದನ್ನ ಕಷ್ಟ ಅನ್ಸ್ಕೊಳ್ಳೋದೇ ಇಲ್ಲ, ಅದ್ರ ಜೀವನ ಅಂತ ಅನ್ಕೊಂಡು ಅದನ್ನ ಸಂತೋಷವಾಗಿ ಸ್ವೀಕರಿಸ್ತಾರೆ. ಸೂಪರ್ ಮೇಡಮ್, ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಟೀಚಿಂಗ್, ಮಕ್ಕಳಿಗೆ ನೀವು ಮಾಡ್ತಾ ಇರುವಂತಹ ಸೇವೆ ಅಮೋಘ. ಇದಕ್ಕೆ ಹೇಳೋದಕ್ಕೆ ಪದಗಳಿಲ್ಲ ಮೇಡಮ್. ಯಾಕಂದ್ರೆ ಗುರುಗಳ ಬಗ್ಗೆ ಯಾವತ್ತೂ ಯಾರು ಮಾತಾಡೋ ಶಕ್ತಿ ಇಲ್ಲ ಮೇಡಮ್. ಗುರುಗಳನ್ನ ಸಂಪೂರ್ಣವಾಗಿ ನಂಬ್ಕೊಂಡಾಗ ಜೀವನದಲ್ಲಿ ತುಂಬಾ ಯಶಸ್ಸನ್ನ ಪಡೀತಾರೆ. ಗುರುಗಳಿಗೆ ನಾವು ಗೌರವ ಕೊಡಬೇಕು. ಗುರುಗಳ ಹೇಳಿದ್ದನ್ನ ನಾವು ಪಾಲನೆ ಮಾಡಿದಾಗ ಡೆಫಿನೆಟ್ಲಿ ಲೈಫಲ್ಲಿ ಸಕ್ಸಸ್ ಪಡಿದ್ದಾರೆ. ಯಾಕಂದ್ರೆ ಯಾರು ಸಹ ಪ್ರಪಂಚದ ಮೇಲೆ ಕೆಟ್ಟ ಗುರು ಅನ್ನೋರಿಲ್ಲ ಮೇಡಮ್. ಅದಕ್ಕೆ ಅಲ್ವಾ ಮೇಡಮ್ ಹೇಳಿರೋದು ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅಂತ. ಎಸ್, ಈ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಮೇಡಮ್. ಒಳ್ಳೆ ಟೈಮ್ಗೆ ನೀವು ನೆನಪಿಸ್ಕೊಂಡ್ರಿ ಮೇಡಮ್. ಇಷ್ಟೊಂದು ವಿಚಾರಗಳ ಮಧ್ಯೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ಸ್ಕೂಲಲ್ಲಿ ಈಗ 1ನೇ ತರಗತಿಯಿಂದ 5ನೇ ತರಗತಿ ತುಂಬಾ ಒಂದು ಒಳ್ಳೆ ಪರ್ಫೆಕ್ಟ್ ಆಗಿರುವಂತ ಏಜ್ ಮಕ್ಕಳು ಇವರು. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮಕ್ಕಳಿಗೆ ಮೇಡಮ್ ತುಂಬಾ ಚಿಕ್ಕ ಮಕ್ಕಳು ಅವರೆಲ್ಲಾನು ಸಹ ನೀವು ಪಾಠದ ಜೊತೆಗೆ ಈ ಜೀವನದ ಮೌಲ್ಯಗಳನ್ನ ಮಕ್ಕಳಿಗೆ ಯಾವ ರೀತಿ ನೀವು ಹೇಳ್ಕೊಡ್ತೀರಾ? ನಮಗೋಸ್ಕರ 1-2-3 ಪಾಯಿಂಟ್ಸ್ ಅನ್ನ ಹೇಳಿ. ನಾನು ಪ್ರಾರಂಭದಲ್ಲೇ ಹೇಳ್ದೆ ಮೇಡಮ್, ನಾವೇ ಒಂದು ಅವರಿಗೆ ಆದರ್ಶ. ಅಲ್ಲಿ ಹೌದು, ಟೀಚರ್ ಅನ್ನೋವರೇ ಒಂದು ಆದರ್ಶ. ನಾವ್ ಏನೇನ್ ಮಾಡ್ತಾ ಇರ್ತೀವಿ ಅವರು ನೋಡ್ತಾ ಇರ್ತಾರೆ. ನಮ್ ಟೀಚರ್ ಹೀಗಿದ್ದಾರೆ, ಇಷ್ಟು ಕರೆಕ್ಟ್ ಟೈಮ್ ಸರಿಯಾಗಿ ಬರ್ತಾರೆ. ಇದು ಯಾವ್ದೇ ವಿಚಾರದಲ್ಲಿ ಆಗಿರ್ಬೋದು, ನಮ್ಮ ಮೇಡಮ್ ಕರೆಕ್ಟ್ ಚೆನ್ನಾಗಿ ಪಾಠ ಮಾಡ್ತಾರೆ, ನೀಟಾಗಿ ಯೂನಿಫಾರ್ಮ್ ಬಟ್ಟೆ ಹಾಕೊಂಡ್ ಬರ್ತಾರೆ, ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದು ನಮ್ಮ ಮಕ್ಕಳು ನೋಡ್ತಾ ಮಾಡ್ತಾರೆ. ಪ್ರಾಮಾಣಿಕತೆ ಆಗಿರ್ಬೋದು, ಪ್ರತಿಯೊಂದು ಟೀಚರನ್ನೇ ಅವರು ಆದರ್ಶವಾಗಿ ಇಟ್ಕೊಂಡಿರೋದ್ರಿಂದ ನಮ್ಮ ನಡೆ ನುಡಿ ಎಲ್ಲಾನು ಮಕ್ಕಳಿಗೆ ಒಂದು ಮೌಲ್ಯಯುತವಾಗೋಗಿರುತ್ತೆ. ಹಾಗಾಗಿ ನಮ್ಮನ್ನ ನೋಡಿನೇ ಹೆಚ್ಚು ಕಲಿತಾರೆ ಮಕ್ಕಳು. ನಾವು ಹೇಳೋದಕ್ಕಿಂತ ಒಂದು ನಾವು ಹೇಗಿರ್ತೀವಿ ಅದು ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನೋಡಿ, ನೀವು ಒಂದೊಂದ್ಸಲ ಮಕ್ಕಳನ್ನ ಶಾಲೆಗೆ ಯಾವಾಗ್ಲಾದ್ರೂ ಭೇಟಿ ಕೊಟ್ಟಾಗ ಕೇಳಿ, ನೀನ್ ಏನಾಗ್ಬೇಕು ಅನ್ಕೊಂಡಿದ್ಯಾ ದೊಡ್ಡವನಾದ್ಮೇಲೆ ಅಂತ ಕೇಳಿದಾಗ 75% ಮಕ್ಕಳು ನನ್ ಟೀಚರ್ ಆಗ್ಬೇಕು ಅಂತಾನೆ ಹೇಳ್ತಾರೆ. ನನ್ ಡಾಕ್ಟರ್ ಆಗ್ಬೇಕು, ನನ್ ಇಂಜಿನಿಯರ್ ಆಗ್ಬೇಕು, ನನ್ ಲಾಯರ್ ಆಗ್ಬೇಕು ಅಂತ ಹೇಳೋರು ಒಬ್ರೋ ಇಬ್ರೋ 3 ಜನನು ಆದ್ರೆ, ತುಂಬಾ ಜನ ಮಕ್ಕಳು ನನ್ ಟೀಚರ್ ಆಗ್ಬೇಕು ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಟೀಚರ್ ನೋಡಿ ನೋಡ್ತಾ ಇರ್ತಾರೆ. ಹಾಗಾಗಿ ಅವರು ಶಿಕ್ಷಕರು ಅಂದ್ರೆ ಒಂದು ಎಲ್ಲಾ ರೀತಿಯಲ್ಲೂ ಪರ್ಫೆಕ್ಟ್ ಅಂತ ಮಕ್ಳು ಅನ್ಕೊಂಡು. ಹಾಗಾಗಿ ನಮ್ಮ ಒಂದು ನಡೆ ನುಡಿನೇ ಮಕ್ಕಳಿಗೆ ಮೌಲ್ಯಗಳಾಗಿರ್ಬೋದು, ಪ್ರತಿಯೊಂದು ಶಿಕ್ಷಣ ಆಗಿರ್ಬೋದು, ನಮ್ಮ ಒಂದು ನಾವ್ ಏನ್ ನಾಲೆಡ್ಜ್ ಅನ್ನ ಗಳಿಸ್ಕೊಂಡಿರ್ತೀವಿ, ನಾವು ಪ್ರತಿದಿನ ಶಿಕ್ಷಕರಾಗಿರೋರು ವಿದ್ಯಾರ್ಥಿ ಆಗಿರ್ತೀವಿ, ನಾವು ಏನನ್ನ ಕಲಿತಾ ಮಕ್ಕಳಿಗೆ ಬೋಧಿಸ್ತಾ ಇರ್ತೀವಿ. ಮತ್ತೆ ಮಕ್ಕಳಿಗೆ ನಾವು ಎಲ್ಲಾ ವಿಷಯಗಳನ್ನ ಅವ್ರು ತಿಳ್ಕೊಂಡಿರ್ತಾರೆ. ಅವ್ರು ಖಾಲಿ ಆಳೆ ಅಂತೂ ಅಲ್ವೇ ಅಲ್ಲ ಮೇಡಮ್. ಅವರು ಮಕ್ಕಳು ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ, ನಾವು ಅನುಕೂಲಿಸ್ಬೇಕು ಅಷ್ಟೇ. ಅವರಿಗೆ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಟ್ರೆ ಅವ್ರು ಖಂಡಿತ ಹೆಂಗೆ ಒಂದು ಸಣ್ಣ ಬೀಜ ದೊಡ್ಡ ಆಲದ ಮರವಾಗತ್ತೆ ಅಂದ್ರೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಕೂಡ ಇರೋದಿಲ್ಲ. ಹಾಗೆ ಮಕ್ಕಳಲ್ಲಿ ಎಲ್ಲ ಇರುತ್ತೆ. ಅದನ್ನ ನಾವು ಏನಿದೆ ಅಂತ ಕಂಡ್ಕೊಂಡು ಅದಕ್ಕೊಂದು ಚೂರು ಗೊಬ್ಬರ ನೀರನ್ನ ಎರೆದು ಅದಕ್ಕೆ ಒಂದು ಚೂರು ಮಾರ್ಗದರ್ಶನ ಕೊಟ್ರೆ ಅವು ದೊಡ್ಡ ಸಮಾಜಕ್ಕೆ ಏನ್ ಬೇಕು ಅದನ್ನ ಕೊಡುವಂತಹ ವ್ಯಕ್ತಿಗಳಾಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಗಿಡಗಳಾಗಿದ್ದಾಗೆ ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಕರೆಕ್ಟ್ ಆಗಿ ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಆ ಬೆಳೆಸೋ ಶಕ್ತಿ ಮೇಡಮ್ ಅಲ್ಲಿದೆ. ಎಷ್ಟೋ ಜನ ಬೆಳೆಸಿದ್ದಾರೆ. ನನ್ಗೆ ಇನ್ನೊಂದು ಡೌಟ್ ಏನಂದ್ರೆ ಮೇಡಮ್, ನೀವು ಅಣಗನಗುಂದಿ ಶಾಲೆಯಲ್ಲಿ 20 ವರ್ಷ ಕೆಲಸ ಮಾಡಿದಿರಲ್ಲ. ಸೊ ನಿಮ್ಮ ಒಂದು 20 ವರ್ಷ ಒಂದೇ ಸ್ಕೂಲಲ್ಲಿ ಇದ್ದು
ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೇಡಮ್ ಆ 20 ವರ್ಷ ಒಂದೇ ಶಾಲೆ? ಸೊ ಅದೊಂದು ನಿಮ್ ಪ್ರಪಂಚ ಅಂತ ಮಾಡ್ಕೊಂಡ್ಬಿಟ್ಟಿದ್ರಿ ಅನ್ಸುತ್ತೆ ನನಗೆ. ಯಾಕಂದ್ರೆ ಆ ಶಾಲೆ ವಾತಾವರಣ ನಾನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ. ಎಷ್ಟೋ ಜನ ಬಂದು ನಿಮ್ಮ ಸ್ಕೂಲನ್ನ ಮೀಡಿಯಾದಲ್ಲೆಲ್ಲ ಬಿಂಬಿಸಿದ್ದಾರೆ ಉತ್ತಮವಾಗಿ. ಸರ್ಕಾರಿ ಶಾಲೆ ಇಷ್ಟು ಚೆನ್ನಾಗಿದೆ ಅಂತಂದ್ರೆ, ಸೊ ಆ ಒಂದು ಮಟ್ಟಕ್ಕೆ ನೀವು 20 ವರ್ಷ ಅಲ್ಲಿ ಸೇವೆ ಮಾಡಿದ್ದೀರಾ. ಆ 20 ವರ್ಷದ ಅನುಭವ ಹೇಗಿತ್ತು ಮೇಡಮ್? ನಾನು ಆ ಶಾಲೆಗೆ ಹೋದಾಗ ಗೋದಾಮ್ನಲ್ಲಿ ಮೇಡಮ್ ಶಾಲೆ ನಡೀತಾ ಇದ್ದಿದ್ದು, ಕಟ್ಟಡ ಕೂಡ ಇರ್ಲಿಲ್ಲ ಆ ಶಾಲೆಗೆ. ಆಮೇಲೆ ನಾನು ಹೋದ ನಂತರ ಸರ್ಕಾರದಿಂದ ಕಟ್ಟಡ ಆಯ್ತು. ಒಂದು ಅಂಕಣಗೊಂದಿ ಅನ್ನುವಂತ ಒಂದು ಗ್ರಾಮ, ಆ ಹಳ್ಳಿಯಲ್ಲಿರುವಂತ 70-80% ಪೋಷಕರು ಏನು ಅಕ್ಷರಸ್ಥರಲ್ಲ, ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗುವಂತವ್ರು, ಮತ್ತೆ ಮಾರ್ಕೆಟ್ ಹತ್ರ ಇರೋದ್ರಿಂದ ಮಾರ್ಕೆಟ್ ಕೆಲ್ಸಕ್ಕೆ ಹೋಗುವಂತವ್ರು. ಮಕ್ಕಳನ್ನ ಶಾಲೆಗೆ ಮಕ್ಕಳನ್ನ ಶಾಲೆಗೆ ಹೋಗಿ ಅಂತ ಹೇಳೋದಷ್ಟೇ ಅವ್ರ ಕೆಲ್ಸ. ಆ ಮಕ್ಕಳು ಶಾಲೆಗೆ ಬಂದು ಏನ್ ಕಲಿತಾರೆ, ಏನ್ ಬಿಡ್ತಾರೆ, ಅವ್ರು ಅದನ್ನೆಲ್ಲ ನೋಡೋಷ್ಟು ಅವರಿಗೆ ಪಾಪ ಶಕ್ತಿ ಇರ್ಲಿಲ್ಲ, ಅಷ್ಟು ಅನಕ್ಷರಸ್ಥರಾಗಿದ್ರಿಂದ. ನಾನು ಆ ಶಾಲೆಗೆ ಹೋದಾಗ ನನಗೆ ತುಂಬಾ ಮಕ್ಕಳ ಬಗ್ಗೆ ತುಂಬಾ ಕನಿಕರ ಅನಿಸ್ತು. ಹೌದು, ಬಟ್ಟೆಗಳು ಹಾಕೊಂಡ್ಬರುವಂತ ಸ್ಥಿತಿಯಲ್ಲೂ ಕೂಡ ಮಕ್ಕಳಿರ್ಲಿಲ್ಲ ಮೇಡಮ್. ನಾನು ಎಷ್ಟೋ ಸಲ ನನ್ನ ಮಕ್ಕಳ ಬಟ್ಟೆಗಳನ್ನ ಮಕ್ಕಳಿಗೆ ಯಾವತ್ತೂ ಆ ಮಕ್ಕಳು ನನಗೆ ಬೇರೆ ಅಂತ ಅನ್ನಿಸ್ಲೇ ಇಲ್ಲ. ಆ ಮಕ್ಕಳು ನನ್ನ ಮಕ್ಕಳೇ, ಆ ಪೋಷಕರು ನನ್ನವರೇ ಅಂತ. ಆ ಪೋಷಕರಿಗೆ ಯಾವ ರೀತಿಯಾದಂತ ಸಹಾಯ ಮಾಡಬೇಕು ಆ ರೀತಿಯಾದಂತ ಸಹಾಯ ಮಾಡಿ, ಮಕ್ಕಳನ್ನ ಅವ್ರಿಗೆ ಏನೇನ್ ಬೇಕೋ, ಪುಸ್ತಕ ಆಗ್ಬೋದು, ಪೆನ್ ಆಗ್ಬೋದು, ಬೇರೆ ಬಟ್ಟೆಗಳಾಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಬೇರೆ ಬೇಕಾದಷ್ಟು ಜನ ದಾನಿಗಳಿದ್ದಾರೆ. ದಾನಿಗಳ ಕಡೆಯಿಂದ ಅವರಿಗೆ ಮಕ್ಕಳಿಗೆ ಕೊಡಿಸ್ತಾ ಇದ್ದಾರೆ. ಅದು ಕೊಡೋದ್ರಲ್ಲೂ ಒಂದು ರೀತಿಯಾದಂತಹ ಒಂದು ಖುಷಿ ಇದೆ ಅನ್ನೋದು ಕೊಟ್ಟಿರೋರ್ಗ ಅಷ್ಟೇ ಗೊತ್ತು ಆ ವಿಷಯ. ಹಾಗಾಗಿ ಮಕ್ಕಳಿಗೆ ಏನ್ ಬೇಕೋ ಅದನ್ನೆಲ್ಲ ನಾನು ಪರಿಪೂರ್ಣವಾಗಿ ಕಲಿಕಾ ಸಾಮಗ್ರಿಗಳನ್ನ ಕೊಡಿಸ್ತಾ ಇದ್ದೆ. ಹಾಗೆ ಪೋಷಕರನ್ನ ಗೊತ್ತಿರಂತ ಏನೋ ಸಣ್ಣ ಪುಟ್ಟ ಕೆಲಸ ಬಂದು ಮಾಡ್ಕೊಡಿ ಅಂತ ಹೇಳಿದಾಗ ಬಂದು, ಅದು ನೀವು ಆ ಒಂದು ಗ್ರಾಮ ನೋಡಿರ್ಬೋದು, ಎಲ್ಲಾ ಬಂಡೆಗಳಿಂದ ಕೂಡಿರುವಂತಹ ಜಾಗ. ಅದು 35 ಗುಂಟೆ. ಆ ಜಮೀನನ್ನು ಕೂಡ ನಾನು ಮೇಲಿಂದ ಮೇಲೆ ಒತ್ತಡ ಹೇರಿ ಸರ್ಕಾರಕ್ಕೆ ಒಂದು ಆ ಜಾಗವನ್ನು ಕೂಡ ಇಲಾಖೆ ಹೆಸರಿಗೆ ಮಾಡೋದಕ್ಕೂ ನಾನು ತುಂಬಾ ಪರಿಶ್ರಮ ಪಟ್ಟೆ. ಅಷ್ಟೇ ಅಲ್ದಿರ ಅದಕ್ಕೆ ಕಾಂಪೌಂಡ್ ಮಾಡಿಸಿ, ಅಲ್ಲಿ ಆ ಬಂಡೆಗಳ ಮಧ್ಯೆ ಎಲ್ಲೆಲ್ಲಿ ಸಣ್ಣ ಸಣ್ಣ ಜಾಗ ಇದೆಯೋ ಅಂತಗಳ ಕಡೆ ಗಿಡ ಮರಗಳನ್ನ ಬೆಳೆಸಿ, ದಾನಿಗಳ ಕಡೆಯಿಂದ ಅದಕ್ಕೆ ಡ್ರಿಪ್ಸ್ ಮಾಡಿಸಿ, ಏನೋ ಒಂದು ನನ್ಗದು ಖುಷಿ ಕೊಡ್ತಾ ಇತ್ತು. ಮಕ್ಕಳು ಓದೋದ್ರ ಜೊತೆಗೆ ಈ ಪರಿಸರದಲ್ಲೂ ಬೆಳೀತಾ ಇದ್ರಲ್ವಾ. ಹಾಗೆ 20 ವರ್ಷ ನಾನು ಅದ್ ಹೇಗ್ ಕಳೆದೆ ಆ ಶಾಲೆಯಲ್ಲಿ ಅಂತ ನಂಗೆ ಹೆಚ್ಚುವರಿ ಆದಾಗ್ಲೇ ಮೇಡಮ್ ಗೊತ್ತಾಗಿದ್ದು 20 ವರ್ಷ ನಾನು ಈ ಶಾಲೆಯಲ್ಲಿ ಕಳೆದಿದ್ದೀನ ಅಂತ. ಈಗ ನನ್ನ ಶಾಲೆಯಲ್ಲಿ ಓದಿರುವಂತ ಮಕ್ಕಳು ಇವತ್ತು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಖುಷಿ ಕೊಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಏನೋ ಆವತ್ತು ಆ ಶಿಕ್ಷಕಿ ನಮ್ಮ ಶಾಲೆಗೆ ಬಂದಿದ್ರಿಂದ ನಾವೆಲ್ಲ ಇವತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಂಗ ಆಗಿದ್ದೀವಿ. ಆ ಮಕ್ಕಳು, ಆ ಪೇರೆಂಟ್ಸ್ ಇವತ್ತು ಅಮ್ಮ ಇವತ್ತು ನಿಮ್ ಕೈ ಕೆಳಗಡೆ ಓದಿರೋ ಅಂತ ಮಕ್ಕಳು ಹಿಂಗ ಆಗಿದ್ದಾರೆ ಅಂತ ಹೇಳಿದಾಗ ಖುಷಿ ಕೊಡುತ್ತೆ. ಆವಾಗ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದ್ ಬಿಡುವಾಗ್ಲೂ ಅವ್ರು ಇದೇ ಮಾತು ಹೇಳ್ತಾ ಇದ್ದಿದ್ದು, ನಾವಲ್ಲಮ್ಮ ತಾಯಿ, ನೀವೇ ತಾಯಿ ಅಂತ ಬಿಟ್ಟು ಹೋಗ್ತಿದ್ರು. ಅವ್ರನ್ನ ನಾವು ಹಾಗೇ ಪೋಷಣೆ ಮಾಡ್ಕೊಂಡು ಬಂದು ಇವತ್ತು ಒಂದು ಒಳ್ಳೆ ವ್ಯಕ್ತಿಗಳಾಗಿ, ಅವ್ರ ಕಷ್ಟ ಆಗಿರ್ಬೋದು ಅಥವಾ ಕೂಲಿ ಕೆಲಸನೇ ಆಗಿರ್ಬೋದು, ಪ್ರಾಮಾಣಿಕವಾಗಿ ಬದುಕೋದನ್ನ, ಮೌಲ್ಯಯುತವಾಗಿ ಬದುಕೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಎದೆ ತಟ್ಟೆ ಹೇಳ್ಕೊಂತೀನಿ. ಅದು ನನಗೆ ಖುಷಿ ಕೊಡುತ್ತೆ ಕೂಡ. ಹೌದು ಮೇಡಮ್, ನಾವು ಇವತ್ತು ಸುಮ್ಮನೆ ನಾವು ಈ ಸೀಟಲ್ಲಿ ನಿಮ್ಮನ್ನು ಕೂರಿಸಿಲ್ಲ ಮೇಡಮ್. ನಮಗೆ ಗೊತ್ತು ನೀವೆಷ್ಟು ಒಂದು ಆ ಸರ್ಕಾರಿ ಶಾಲೆಗೆ ಸೇವೆ ಕೊಟ್ಟಿದ್ದೀರಾ, ಮಕ್ಕಳಿಗೆ ಎಷ್ಟು ಸಹಾಯ ಮಾಡಿದ್ದೀರಾ, ಮಾಡಿಸಿದ್ದೀರಾ ಸಹಾಯ ಮಾಡೋ ಅಂತವರ ಕಡೆಯಿಂದ ಅಂತ ನಮಗೆ ಎಲ್ಲ ವಿಚಾರಗಳು ಗೊತ್ತುನೇ ನಾವು ಇವತ್ತು ನಿಮ್ಮನ್ನ ಈ ಸೀಟಲ್ಲಿ ಕೂರಿಸಿರುವಂಥದ್ದು. ಈ ಒಂದು ಮೇಡಮ್ ಒಂದು ಎಕ್ಸಾಂಪಲ್ ಅಷ್ಟೇನೆ ಹೇಳ್ತಾ ಇರೋದು. ನೋಡಿ, ಇವಾಗ ಎಷ್ಟೋ ಸರ್ಕಾರಿ ಶಾಲೆಗಳಿದೆ, ಒಂದಷ್ಟು ಏನು ನಾವು ಸಹಾಯ ಮಾಡ್ತೀವಿ ಮಕ್ಕಳಿಗೆ ಮಾಡಿ, ಸರ್ಕಾರಿ ಶಾಲೆಗಳನ್ನ ಹುಡುಕಿ, ನಮ್ಮ ಒಂದು ಸರ್ಕಾರಿ ಶಾಲೆಗಳು ಚೆನ್ನಾಗಾದಾಗ ನಮ್ಮ ಸಮಾಜ ಚೆನ್ನಾಗಾಗುತ್ತೆ. ಅಂದ್ರೆ ಸರ್ಕಾರಿ ಶಾಲೆಗಳಂತಲ್ಲ, ಮಾಮೂಲಿ ಪ್ರೈವೇಟ್ ಶಾಲೆಗಳು ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡಲ್ಲ.
ಅವ್ರಿಗೆ ಸಾಕಷ್ಟು ಫಂಡ್ಸ್ ಇರುತ್ತೆ, ಎಲ್ಲ ಹಣ ಮಾಡ್ತಾರೆ, ಇರುತ್ತೆ, ಹಣ ಇರುತ್ತೆ. ನಮ್ಮ ಸರ್ಕಾರಿ ಶಾಲೆಗಳಿಗೆ ಯಾರಿಗಾದ್ರೂ ನಿಮ್ಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾಡಿ. ನಮ್ಮ ಸರ್ಕಾರಿ ಶಾಲೆಗಳು ಮುಂದೆ ಬರ್ಲಿ, ಬಡವ ಮಕ್ಕಳು ಸ್ವಲ್ಪ ಅಷ್ಟು ಓದ್ಲಿ, ಚೆನ್ನಾಗಿ ಓದಿ ಅವರ ಒಂದು ಲೈಫ್ ಅನ್ನ ಅವರು ಕಟ್ಕೊಂತಾರೆ ಈ ಒಂದು ಮಟ್ಟದಲ್ಲಿ ಚೆನ್ನಾಗಿ ಓದಿದಾಗ. ಸೊ ಇದೆಲ್ಲಾನು ಸಹ ನಾವು ಯಾರಾದ್ರೆ ಟೀಚರ್ ಒಂದು ಹುದ್ದೆಯನ್ನ ನಿರ್ವಹಿಸ್ತಾ ಇದ್ದೀರಾ, ಇವೆಲ್ಲಾನು ಸಹ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಟೀಚರ್ ಅನ್ನೋದು ಆ ಪದಕ್ಕೆ ಅರ್ಥ ಹೇಳೋ ಅಷ್ಟು ಸಾಕಾಗಲ್ಲ. ಥ್ಯಾಂಕ್ಸ್ ಮೇಡಮ್. ನೀವು ಈ ಮಾಧ್ಯಮದ ಮೂಲಕ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತಹ ಒಂದು ಕಾರ್ಯವನ್ನು ಕೂಡ ಈ ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೀರಲ್ವಾ, ಇದು ನಮ್ಮ ಪೇರೆಂಟ್ಸ್ಗೆ ಬೇಕು. ಯಾಕಂದ್ರೆ ಪ್ರೈವೇಟ್ ಶಾಲೆಗೆ ಹೋಗುವಂತ ಮಕ್ಕಳು ಮಾತ್ರ ಚೆನ್ನಾಗಿ ಓದ್ತಾರೆ ಅನ್ನುವಂತಹ ಒಂದು ಈ ಮಿತ್ ಇದೆಯಲ್ಲ, ಇದರಿಂದ ಹೊರಗಡೆ ಆ ಸರ್ಕಾರ ಕಟ್ಟಡ ಒಂದು ಚೆನ್ನಾಗಿಲ್ದೆ ಇರ್ಬೋದು, ಆದ್ರೆ ಅಲ್ಲಿ ಇರುವಂತಹ ಮನಸ್ಸುಗಳು ಚೆನ್ನಾಗಿದೆ, ಕಲಿಕೆಯ ಇಷ್ಟ ಚೆನ್ನಾಗಿದೆ. ನೋಡಿ, ಇಲ್ಲಿ ನಾನು ಯಾರನ್ನೂ ಇದು ಬ್ಲೇಮ್ ಮಾಡಕ್ ಮಾತಾಡ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೊಟ್ಟೆ ತುಂಬಿರೋರು, ಊಟ ಇರೋರು ಹೇಗೆ ಊಟ ಮಾಡಿದ್ರು ನಡೆಯುತ್ತೆ. ನಾನು ಹೇಳ್ತಿರೋದು ಒಂದು ಎಕ್ಸಾಂಪಲ್. ನಾವು ಊಟ ಇಡ್ಬೇಕಾಗಿರೋದು ಹಶುಕೊಂಡಿರೋ ಅಂತವ್ರಿಗೆ, ಊಟಕ್ಕಾಗಿ ಪರದಾಡ್ತಾ ಇರೋಂತ ನಾವು ಊಟ ಇಡ್ಬೇಕು. ನಾವ್ ಏನೇ ಕೊಟ್ರು ಸಹ ನಾವು ರುಚಿಯಾಗಿರುತ್ತೆ. ನೋಡಿ, ಈಗ ಯಾರಾದ್ರೂ ನಾವು ಅನಾಥಾಶ್ರಮಗಳಲ್ಲಿ ಹೋಗಿ ಊಟ ಮಾಡಿದಾಗ ಅಲ್ಲಿ ಹೇಗೆ ಊಟ ಇರ್ಲಿ ಮೇಡಮ್, ತುಂಬಾ ಟೇಸ್ಟ್ ಅನ್ಸುತ್ತೆ, ಯಾಕೆಂದ್ರೆ ಅದರಲ್ಲಿ ಪ್ರೀತಿ ಇದೆ. ನಾನು ಈ ಮೂಲಕ ಎಲ್ಲರಿಗೂ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಯಾರಾದ್ರೂ ಸರ್ವಿಸ್ ಮಾಡಬೇಕು, ಒಂದಷ್ಟು ಜನರಿಗೆ ಸಹಾಯ ಮಾಡ್ಬೇಕು ಅಂದ್ರೆ ನಿಮ್ಮ ಸಹಾಯದ ಫಲಿತ ಚೆನ್ನಾಗಿರ್ಲಿ. ನಮ್ಮ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡಿ, ನಿಮ್ ಕೈಲಾದಷ್ಟು ನಿಮ್ಮ ಅವರ ಒಂದು ಆ ಟೀಚರ್ಗಳನ್ನ ಭೇಟಿ ಮಾಡಿ, ನಿಮ್ ಶಾಲೆಗಳಲ್ಲಿ ಏನ್ ಕೊರತೆ ಇದೆ, ಎಲ್ಲಿ ಏನು ಕೊರತೆ ಇದೆ ಆದಷ್ಟು ನೀವು ಆ ಮಕ್ಕಳಿಗೆ ಕೊಡಿ. ಕೊಟ್ಟಾಗ ಆ ಬಡ ಮಕ್ಕಳು, ಹಳ್ಳಿ ಮಕ್ಕಳು, ಅವರು ಒಂದು ಓದೋದಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅವರಿಗೆ ಒಂದಷ್ಟು ಜೀವನ ಪರಿಕರಗಳನ್ನ ಕೊಡೋದು, ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು. ಯಾಕೆಂದ್ರೆ ಮೇಡಮ್, ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಿರೋ ದೇಶ ಅಲ್ಲ, ಅಭಿವೃದ್ಧಿ ಹೊಂದುತ್ತಾ ಇರುವಂತ ದೇಶ. ನಾನು ಚಿಕ್ಕವಾಗಿಂದ ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ, ನಾಟ್ ಇಸ್ ಡೆವಲಪ್ಡ್ ಕಂಟ್ರಿ ಅಂತಾನೆ ಇದೆ. ಅದು ಬದಲಾಗ್ತಾ ಇಲ್ಲ. ಸೊ ಅದು ಬದಲಾಗಬೇಕು ಅಂದ್ರೆ ಹಳ್ಳಿಗಳು ಉದ್ಧಾರ ಆಗ್ಬೇಕು, ಹಳ್ಳಿ ಶಾಲೆಗಳು ಉದ್ಧಾರ ಆಗ್ಬೇಕು, ಹಳ್ಳಿ ಮಕ್ಕಳು ಉದ್ಧಾರ ಆಗ್ಬೇಕು, ಹಳ್ಳಿ ಜನ ಉದ್ಧಾರ ಆಗ್ಬೇಕು. ಯಾಕಂದ್ರೆ ಭಾರತ ದೇಶ ಕೃಷಿಕರಿಂದ ಕೂಡಿರಂತಹ ದೇಶ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವೇನ್ ಸೇವೆ ಮಾಡ್ಬೇಕು ಅಂತ ಇದ್ರು ದಯವಿಟ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾಡಿ, ತುಂಬಾ ಸಹಾಯ ಆಗುತ್ತೆ. ಆ ಮಕ್ಕಳು ಸಹ ಒಂದು ಒಳ್ಳೆ ಜೀವನವನ್ನ ಕಂಡುಕೊಳ್ಳೋದಿಕ್ಕೆ ದಾರಿದೀಪ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಇಲ್ಲಿ ಯಾರನ್ನೂ ಕಡಿಮೆ ಮಾಡಿ ಮಾತಾಡ್ತಾ ಇಲ್ಲ, ಯಾರನ್ನೂ ಹೆಚ್ಚು ಮಾಡಿ ಮಾತಾಡ್ತಾ ಇಲ್ಲ. ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಯಾಕಂದ್ರೆ ಸರ್ಕಾರಿ ಶಾಲೆಯ ಮಕ್ಕಳು ಹೇಗಿರ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಅವರು ಸಹ ಚೆನ್ನಾಗಿ ಓದ್ಲಿ, ಅವರು ಒಂದಷ್ಟು ಪರಿಕರಗಳನ್ನ ಯೂಸ್ ಮಾಡ್ಲಿ, ಅವಕಾಶ ಅಷ್ಟೇ. ಆ ಮಕ್ಕಳು ಮುಂದೆ ಬರೋದಕ್ಕೆ ನಮ್ ಕೈಲಾಗಿದ್ದು ನಾವು ಮಾಡೋಂತ ಒಂದು ಅವಕಾಶ ಅಷ್ಟೇ. ಈ ಅವಕಾಶವನ್ನ ಬಳಸ್ಕೊಳ್ಳಿ. ಮೇಡಮ್ ಅವಕಾಶವನ್ನ ಬಳಸ್ಕೊಂಡಿದ್ದಾರೆ, ಅವ್ರ ಕೈಲಾದ ಮಷ್ಟಿಗೆ ಅವರು ಮಾಡಿದ್ದಾರೆ. ದಾನಿಗಳ ಕೈಯಲ್ಲಿ ಮಕ್ಕಳಿಗೆ ಸಹಾಯ ಮಾಡಿಸಿದ್ದಾರೆ. 20 ವರ್ಷ ಒಂದು ಸ್ಕೂಲನ್ನ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಒಂದು ಮಹಿಳೆ ಅಂತಂದ ಹೇಳಿದ್ರೆ ಅದು ತುಂಬಾ ಈಸಿ ಆದಂತಹ ಒಂದು ವಿಚಾರ ಅಲ್ಲ. ನಾವು ಇದನ್ನ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಾಗಿರುವಂತಹ ವಿಚಾರ. ಯಾವೊಂದು ಮಹಿಳೆ ಕಡಿಮೆ ಅಲ್ಲ ರೀ, ಇಲ್ಲಿ ಅವ್ರ ಮನಸ್ಸು ಮಾಡ್ಬೇಕಷ್ಟೇ. ಮಹಿಳೆ ಮನಸ್ಸು ಮಾಡಿದ್ರೆ ಆಗದೆ ಇರುವಂತಹ ಕೆಲಸ ಯಾವುದೂ ಇಲ್ಲ, ಎಲ್ಲವೂ ಆಗುತ್ತೆ. ಮುದ್ದೆ ಕೋಲ್ ಹಿಡಿಯೋದ್ರಿಂದ ಹಿಡಿದು ಪೈಲಟ್ ವಿಮಾನ ಹಿಡಿಯೋವರೆಗೂ, ಸೈಂಟಿಸ್ಟ್ ಆಗೋವರೆಗೂ ಎಲ್ಲನೂ ಸಹ ಮಹಿಳೆ ಇವತ್ತು ಮಾಡಿ ಸಾಧಿಸಿ ತೋರಿಸಿದ್ದಾರೆ ಪ್ರಪಂಚಕ್ಕೆ. ಅದ್ರ ಬಗ್ಗೆ ಗಾದೆ ಇದೆ, ದಿಟ್ಟ ಮಹಿಳಾ ಇದ್ದ ಮನೆ ಯಾವತ್ತೂ ದುರ್ಭಿಕ್ಷ ಕಾಣಲ್ಲ ಅಂತ. ನಿಜ ಮೇಡಮ್, ನಿಜ. ಯಾಕೆಂದ್ರೆ ಮಹಿಳೆ ಬಗ್ಗೆ ಮಾತಾಡಕ್ ಹೊರಟಾಗ ಯಾರು ಅದಕ್ಕೆ ಅಷ್ಟೊಂದು ಸಾಕಾಗಲ್ಲ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ತುಂಬಾ ಜನ ಮಹಿಳೆ ಇವತ್ತು ಏನೆಲ್ಲ ಕಡಿಮೆ ಮಾಡಿ ಮಾತಾಡ್ತಾರೋ ಅವ್ರೊಂದು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ, ನಾವು ಮಾತಾಡ್ತಾ ಇರೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು. ಸೊ ಈ ವಿಚಾರ ನಾನು ಜಾಸ್ತಿ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ. ನಿಮ್ಮ ಒಂದು ಗೌರವ, ನಿಮ್ಮ ಒಂದು ಏನ್ ನೀವು ಗ್ರಾಟಿಟ್ಯೂಡ್ ಕೊಡ್ಬೇಕು ಅಂತ ಇದ್ದೀರಾ ಅದನ್ನ ಮಹಿಳೆಗೆ ಕೊಡಿ. ಆ ಮಹಿಳೆ ಒಂದು ಯಶಸ್ಸನ್ನ ಸಾಧಿಸೋದಕ್ಕೆ ನಿಮ್ಮ ಒಂದು ಸಪೋರ್ಟ್ ಸದಾ ಇರ್ಲಿ. ಈಗ ನೋಡಿ ಮೇಡಮ್ ಇಷ್ಟೊಂದು ಸರ್ವಿಸ್ ಮಾಡಿದ್ದಾರೆ, ಇಷ್ಟೊಂದು ಕ್ರೀಡೆಯಲ್ಲಿ ಯಶಸ್ಸನ್ನ ಕೊಟ್ಟಿದ್ದಾರೆ, ನಮ್ಮ ಕರ್ನಾಟಕವನ್ನ ಪ್ರತಿಬಿಂಬಿಸಿದ್ದಾರೆ ಅಂತಂದ್ರೆ ಅವರ ಹಿಂದೆ ಸಪೋರ್ಟ್ ಇದೆ, ಫ್ಯಾಮಿಲಿ ಸಪೋರ್ಟ್ ಇದೆ, ಹಸ್ಬೆಂಡ್ ಸಪೋರ್ಟ್ ಇದೆ. ಅದರಿಂದ ಅವರು ಸಾಧನೆ ಮಾಡೋದಕ್ಕೆ ಸಾಧ್ಯ. ಸೊ ಅದೊಂದು ಇರ್ಲಿಲ್ಲ ಅಂದ್ರೆ ಮೇಡಮ್ ಸಾಧನೆ ಮಾಡ್ತಿದ್ರು, ಬಟ್ ಕಷ್ಟಗಳಾಗ್ತಾ ಇತ್ತು, ಎಲ್ಲ ಒಂದು ಕಡೆ ಅಡೆತಡೆಗಳು ಜಾಸ್ತಿ ಆಗ್ತಾ ಇತ್ತು. ಇವತ್ತಾಗೋ ಕೆಲ್ಸ ನಾಳೆ ಆಗ್ತಾ ಇತ್ತು ಅಷ್ಟೇ. ಬಟ್ ಛಲ ಇದ್ದಾಗ ಮಾಡೇ ಮಾಡ್ತಾರೆ. ಎಷ್ಟೋ ಜನ ಮಹಿಳೆಯರು ಮಾಡಿ ತೋರಿಸಿದ್ದಾರೆ ಕೂಡ. ಸೊ ಈ ಮೂಲಕ ಮೇಡಮ್ ನಾನು ಫೈನಲಿ ಆಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮೆಲ್ಲ ಮಹಿಳೆಯರು ನಿಮ್ಮ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ನಮ್ ಸಾಧನೆ ಅನ್ನೋದು ಸುಮ್ಮನೆ ಬರೋ ಅಂಥದ್ದಲ್ಲ.
ಇಲ್ಲಿ ಯಾರೇ ಒಬ್ಬ ಸಾಧಕರಾಗಿರ್ಬೋದು, ಮೊದಲಿಗೆ ಗುರಿ ಇರಬೇಕು, ಪರಿಶ್ರಮ ಇರಬೇಕು, ಶಿಸ್ತಿರಬೇಕು. ಹೌದು. ಆಗ ನಾವು ಏನು ಗುರಿ ಇಟ್ಕೊಂಡಿದೀವಿ ಅದನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಜ. ಈಗ ನಾನು ಸುಮಾರು ನೀವು ಹೇಳಿದ್ರೆ ಅವಾಗ್ಲೇ 150 ಪ್ರಶಸ್ತಿಗಳು ಅಂತ, ನಾನು ಯಾವತ್ತು ಪ್ರಶಸ್ತಿಗಳ ಹಿಂದೆ ಬಿದ್ದು ಓದೋಳಲ್ಲ. ಇಲ್ಲ. ಹಾಗಾಗಿ ಅದು ನನ್ನ ಕೆಲಸ ಅಷ್ಟೇ, ನನ್ನ ಕರ್ತವ್ಯ ಅಂತ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಹೌದು. ಇಲ್ಲಿ ಹೆಣ್ಣು ಗಂಡು ಅಂತ ಬರ್ಲಿಲ್ಲ ಅಂದ್ರೂ ಶಿಸ್ತು, ಪರಿಶ್ರಮ. ಹೌದು. ಪರಿಶ್ರಮ ಇಲ್ದಿರ ಯಾವತ್ತೂ ಫಲ ಸಿಗದೇ ಇಲ್ಲ. ನಿಜ. ನಾವೇನಾದ್ರೂ ಒಂದು ಫಲವನ್ನ ಪಡ್ಕೋಬೇಕು ಅಂದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಶ್ರಮ ಬೇಕು. ಆ ಪರಿಶ್ರಮ ಬಿಟ್ಟು ಸೋಲುಗಳು ಸಾಮಾನ್ಯವಾಗಿ ಆಗ್ಬೋದೇ, ಎಲ್ಲಾ ಕಡೆಯಲ್ಲೂ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋಗ್ರಿ ಎಲ್ಲಾ ರೀತಿಯಲ್ಲೂ ಅಡೆತಡೆಗಳು ಇದ್ದೇ ಇರುತ್ತೆ. ಅಲ್ಲಿ ನಮ್ಗಿರುವಂತಹ ಸ್ಟ್ರೆಂತ್ ಅನ್ನು ನೋಡ್ಕೋಬೇಕು, ನಾವು ನಮ್ಮ ಇರುವಂತಹ ವೀಕ್ನೆಸ್ ಗಳನ್ನ ತುಳಿಬೇಕು, ಅಲ್ಲಿರುವಂತಹ ಆಪರ್ಚುನಿಟಿಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ಮುಂದೆ ಬರಬೇಕು ಅಂದಾಗ ಖಂಡಿತವಾಗಿ ಏನನ್ನಾದ್ರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅನುಭವ ಮೇಡಮ್. ಹೌದು, ಗುಡ್ ವರ್ಡ್ಸ್ ಮೇಡಮ್. ಯಾಕೆ ಅಂದ್ರೆ ನೋಡಿ, ಸಿಂಪಲ್ ಆಗಿ ಏನ್ ಹೇಳಿದ್ರೆ ಅಂದ್ರೆ ನಿಮ್ಮ ಒಂದು ಪದಗಳು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಏನೋ ಒಂದು ಕೆಲಸ, ಫಾರ್ ಎಕ್ಸಾಂಪಲ್ ತಗೋಬೇಕಾದ್ರೆ ಒಂದು ಮಹಿಳೆನೇ ತಗೊಳ್ಳೋಣ. ಎಷ್ಟು ಇಂಟ್ರೆಸ್ಟ್ ಆಗಿ ನಾವು ಅಡಿಗೆ ಮಾಡಿದಾಗ, ಖುಷಿಯಾಗಿ ಅಡಿಗೆ ಮಾಡಿದಾಗ ಆ ಅಡಿಗೆಗೆ ಎಲ್ಲ ಕರೆಕ್ಟ್ ಆಗಿ ಹಾಕಿರ್ತೀವಿ, ಉಪ್ಪು ಇರುತ್ತೆ ನಮಗೆ. ಹೌದು, ಸ್ಟ್ರೆಂತ್ ಇರುತ್ತೆ. ನಾವು ಎಷ್ಟು ಇಂಟ್ರೆಸ್ಟ್ ಆಗಿ, ಪರಿಶ್ರಮ ಅಂತ ಹೇಳಿದ್ರಲ್ಲ, ನಾವೆಷ್ಟು ಇಂಟ್ರೆಸ್ಟ್ ಆಗಿ ಮಾಡಿದಾಗ ಆ ಅಡಿಗೆ ತುಂಬಾ ರುಚಿ ಕೊಡುತ್ತೆ. ನಾವೆಲ್ಲ ಒಂದ್ ಕಡೆ ಬಿಡು ಅಂತ ಹೇಳಿ ಮಾಡಿದಾಗ ಉಪ್ಪು ಸಾದಿದ್ರೆ ಖಾರ ಸಾಕಾಗಿರಲ್ಲ, ಖಾರ ಸಾಕಾಗಿದ್ರೆ ಉಪ್ಪು ಸಾಕಾಗಿರಲ್ಲ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಸೊ ನಮ್ಮ ಇಂಟ್ರೆಸ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ಸೊ ಇಷ್ಟೊಂದು ವಿಚಾರಗಳನ್ನ ಮೇಡಮ್ ಅವರು ಹಂಚ್ಕೊಂಡಿದ್ದಾರೆ. ನಾನು ಏನಕ್ಕೆ ನಮ್ಮ ಟೀಚರನ್ನ ನಾವು ಪರಿಚಯಿಸ್ತಾ ಇದ್ದೀವಿ ಅಂತಂದ್ರೆ, ನೋಡಿ, ಟೀಚರ್ ಏನೆಲ್ಲಾರು ನಮ್ಮ ಮಹಿಳೆಯರಾಗ್ಲಿ ಯಾರೇ ಆಗ್ಲಿ ಮಾಡ್ತಾ ಇದ್ದೀರಾ, ಈ ಹುದ್ದೆ ತುಂಬಾ ವ್ಯಾಲ್ಯೂಯಬಲ್. ಎಲ್ಲರಿಗೂ ಟೀಚರ್ಗಳಿಗೂ ಸಹ ನೀವು ಒಂದು ದೇಶವನ್ನ ಕಟ್ತಾ ಇದ್ದೀರಾ ಮಕ್ಕಳ ಮೂಲಕ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಮೂಲಕ. ನನ್ನ ಒಂದು ಪರ್ಸನಲ್ ಆಗಿ ನಮ್ಮೆಲ್ಲಾ ಟೀಚರ್ಸ್ಗೂ ಸಹ, ನಾಟ್ ಓನ್ಲಿ ಯು ಮೇಡಮ್, ನಾಟ್ ಓನ್ಲಿ LPS, HPS, ಹೈಸ್ಕೂಲು, ಕಾಲೇಜು, ಶಿಕ್ಷಕರು, ಎಲ್ಲ ಶಿಕ್ಷಕರಿಗೂ ಸಹ ನಮ್ಮ CTV ಕಡೆಯಿಂದ ನನ್ನ ಒಂದು ಪರ್ಸನಲಿ ನೀವೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದವನ್ನ ಹೇಳ್ತೀನಿ. ನೀವು ದೇಶ ಕಟ್ತಾ ಇದ್ದೀರಾ, ಇದು ಈ ಒಂದು ಸೇವೆ ಸದಾ ಹೀಗೆ ಇರಲಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಂತರ ಒಂದು ಕೊನೆಯದಾಗಿ ಅಂತಂದ್ರೆ ಮೇಡಮ್, ನಮ್ಮ CTV ಕಡೆಯಿಂದ ವಿನೂತನ ಪ್ರಯತ್ನವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ 31 ಜನ ಮಹಿಳೆಯರನ್ನ ಪರಿಚಯ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ತುಂಬಾ ಒಳ್ಳೆ ಕಾರ್ಯಕ್ರಮ ಮೇಡಮ್. ಯಾಕೆ ಅಂದ್ರೆ ಮಹಿಳೆಯರು ಎಕ್ಸ್ಪೋಸ್ ಆಗೋದೇ ಕಡಿಮೆ. ಹೌದು. ಯಾವಾಗ್ಲೂ ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಅಂತ ಇರೋವರೇ ಜಾಸ್ತಿ. ಅವರಲ್ಲಿ ಬೇಕಾದಷ್ಟು ಸ್ಟ್ರೆಂತ್ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಹೊರಗಡೆಗೆ ಬರಕ್ಕೆ ಅಂಜ್ತಾ ಇರ್ತಾರೆ ಅಷ್ಟೇನೆ. ಈ ಒಂದು ನೀವು ಈ CTV ಕಡೆಯಿಂದ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಎಲ್ಲರ ಮನದಲ್ಲಿ ಎಲ್ಲೋ ಒಂದು ಸಣ್ಣ ಬೀಜವನ್ನ ಬಿತ್ತುತ್ತೆ ಅಂತ ಮಾತ್ರ ನನಗೆ ಅನ್ನಿಸ್ತಾ ಇದೆ. ನಾವು ಅದೇ ಉದ್ದೇಶದಿಂದ ಮಾಡ್ತಾ ಇದೀವಿ. ಖಂಡಿತವಾಗಿ ಇದು ಇವತ್ತಲ್ದೆ ಇದ್ರು ಯಾವತ್ತೋ ಒಂದ್ ದಿವಸ ಹೆಮ್ಮರವಾಗಿ ಬೆಳೆಯೋದಂತೂ ಖಂಡಿತ ಮೇಡಮ್. ಈ ನೀವು ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಎಲ್ಲ ಮಹಿಳೆಯರನ್ನ ಬಡಿದೆಬ್ಬಿಸುವಂತಾಗ್ಲಿ ಅನ್ನೋದು ನನ್ನ ಒಂದು ಕೋರಿಕೆ ಕೂಡ ಮೇಡಮ್. ಎಸ್, ಬ್ಯೂಟಿಫುಲ್ ಆಗಿರುವಂತಹ ವರ್ಡ್ಸ್ ಹೇಳಿದ್ರು ಮೇಡಮ್. ನಾಟ್ ಓನ್ಲಿ ಬ್ಯೂಟಿಫುಲ್, ಇಟ್ಸ್ ಮೀನಿಂಗ್ಫುಲ್ ಅಂಡ್ ಕ್ಲಾರಿಟಿಫುಲ್ ಆಗಿದೆ. ನಾವು ಅಷ್ಟೇ ಮೇಡಮ್, ಈಗ ಎಷ್ಟೋ ಮಹಿಳೆಯರು ಸಾಧನೆ ಮಾಡಿದ್ದಾರೆ, ಬನ್ನಿ ಮಾತಾಡಿ, ಸಮಾಜದ ಮುಂದೆ ನಿಮ್ಮ ಸಾಧನೆ ತಿಳಿಸಿ, ನೀವು ಇನ್ನೊಬ್ಬರಿಗೆ ಮಾದರಿ ಆಗ್ತೀರಾ, ನಿಮ್ಮನ್ನ ಇನ್ನೊಬ್ರು ಫಾಲೋ ಮಾಡ್ತಾರೆ ಅಂತ ಅವ್ರನ್ನ ಹೇಳಿ ನಾವು ಕರ್ಕೊಬಂದು ಮಾತಾಡಿಸ್ತಾ ಇದೀವಿ. ಆಕ್ಚುಲಿ ಎಲ್ಲರೂ ಸಹ ಹೊಸದಾಗಿ ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ತಾ ಇರೋಂತಾರೆ ಮೇಡಮ್. ಬಟ್ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಾವೇನು ಇಲ್ಲಿ ಕರ್ತಾ ಇದೀವಿ, ಎಲ್ಲಾ ಮಹಿಳೆಯರು ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ನಮ್ ಕಡೆಯಿಂದ ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀವಿ. ಇನ್ನೊಂದು ಮೇಡಮ್, ಇದು ಸಾಧನೆ ಅನ್ನೋದು ಅವರೊಬ್ಬರದೇ ಆಗಿರೋದಿಲ್ಲ. ಹೌದು. ಆ ಒಂದು ಸಾಧನೆ ಎಲ್ಲೋ ಒಂದು ಚೂರು ಅವರಲ್ಲಿ ಇರುವಾಗ ಅದಕ್ಕೊಂಚೂರು ನಾನು ಹೇಳ್ದೆ ಆಗ್ಲೇನೆ, ಒಂಚೂರು ಗೊಬ್ಬರ, ಒಂಚೂರು ನೀರು, ಚೂರು ಪೋಷಕಾಂಶಗಳನ್ನ ಕೊಟ್ಬಿಟ್ರೆ ಅವ್ರು ಖಂಡಿತವಾಗಿ ಹೊರಗಡೆ ಬಂದು ಏನೋ ಒಂದು ಅವ್ರ ಕೈಯಲ್ಲಿ ಆಗುವಂತಹ ಒಂದು ಮಕ್ಕಳನ್ನ ಸಾಕೋದ್ರಲ್ಲೇ ಸ್ಪೆಷಲೈಸೇಷನ್, ಆ ಅಡುಗೆ ಮಾಡೋದ್ರಲ್ಲೇ ಸ್ಪೆಷಲೈಸೇಷನ್. ಈಗ ಬೇಕಾದ ರೀತಿಯಲ್ಲಿ ನಮ್ಗೆ ಆಪರ್ಚುನಿಟೀಸ್ ಇದಾವೆ. ಆಪರ್ಚುನಿಟೀಸ್ ನ ಮಹಿಳೆಯರು ಬಳಸ್ಕೊಂಡ್ರೆ ಒಂದು ಆರ್ಥಿಕವಾಗಿ ಆಗಿರ್ಬೋದು,
ಮಾನಸಿಕವಾಗಿ ಇರ್ಬೋದು, ನಾನು ಬದುಕಬಲ್ಲೆ ಸಮಾಜದಲ್ಲಿ, ನಾನು ಈ ಕಷ್ಟಗಳನ್ನ ದಾಟಿ ಮುಂದೆ ಹೋಗ್ಬಲ್ಲೆ ಅನ್ನುವಂತ ಒಂದು ಸಣ್ಣ ಹೋಪ್ ಸಿಕ್ಕಿದ್ರೆ ಸಾಕು, ಅವರು ನೀವು ಹೇಳ್ದಾಗೆ ಆಗ್ಲೇ ಆಕಾಶದವರೆಗೂ ಕೂಡ ಎತ್ತರಕ್ಕೆ ಆರಬಲ್ಲುವಂತಹ ಶಕ್ತಿ ಅವರಲ್ಲಿ ಇರುತ್ತೆ. ಯಾರಾದ್ರೂ ಒಂದು ಚೂರು ಅವರಿಗೆ ಹೌದು ಮೇಡಮ್ ತಿಳಿಸ್ಕೊಡ್ಬೇಕು. ಎಷ್ಟೋ ಜನ ಮಹಿಳೆಯರಿಗೆ ಆ ಪ್ರೋತ್ಸಾಹ ಇಲ್ದೇನೆ ಎಷ್ಟೋ ಜನ ಮಹಿಳೆಯರು ಇವತ್ತು ಸಹ ತುಂಬಾ ಮ್ಯೂಟ್ ಆಗಿ ಇದ್ಬಿಟ್ಟಿದ್ದಾರೆ, ಡೆಡ್ ಆಗಿಬಿಟ್ಟಿದ್ದಾರೆ ಅಂತ. ಹೌದು ಮೇಡಮ್, ನಮ್ಮ ಬೆನ್ನನ್ನೇ ನಾವೇ ತಟ್ಕೊಂಡು ನಮ್ಮನ್ನೇ ನಾವು ಒಂಚೂರು ಪುಷ್ ಮಾಡ್ಕೋಬೇಕು. ಹೌದು ಹೌದು, ಅವಾಗ ಖಂಡಿತವಾಗಿ ಮುಂದೆ ಬರ್ಬೋದು. ನೋಡಿ, ಇಷ್ಟೊಂದು ಸಾಧನೆಗಳನ್ನ ಮೇಡಮ್ ಅವರು ಮಾಡಿದ್ದಾರೆ. ಸಾಧನೆ ಅನ್ನೋದಕ್ಕಿಂತ ಸೇವೆಯನ್ನ ಮಾಡಿದ್ದಾರೆ. ಆ ಸೇವೆಯ ಹಿಂದೆ ಸಾಧನೆ ಇದೆ ಅಂತ ಹೇಳ್ಬೋದು. ನೋಡಿ, ನಾನು ಜಸ್ಟ್ ಸ್ವಲ್ಪ ನಿಮಗೆ ಮೇಡಮ್ ಅವ್ರು ಪಡೆದಿರುವಂತ ಒಂದು ಪ್ರಶಸ್ತಿಗಳ ಬಗ್ಗೆ ಹೇಳ್ತೀನಿ. ಈ ವರ್ಷ 25-26ರಲ್ಲಿ ಮೇಡಮ್ ಉತ್ತಮ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಅತ್ಯುತ್ತಮ ರಾಜ್ಯ ಶಿಕ್ಷಕ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಮೇಡಮ್. 2003-4ರಲ್ಲಿ ತಾಲೂಕು ಮಟ್ಟದ ಜನಮೆಚ್ಚಿದ ಶಿಕ್ಷಕಿ ಅವಾರ್ಡ್ ತಗೊಂಡಿದ್ದಾರೆ. 16-17ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. 25-26ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. 19 ಮತ್ತು 20ನೇ ಸಾಲಿನಲ್ಲಿ ನೇಷನ್ ಬಿಲ್ಡರ್ ಅವಾರ್ಡ್ ಅನ್ನು ತಗೊಂಡಿದ್ದಾರೆ. 20-21ನೇ ಸಾಲಿನಲ್ಲಿ ಅರವಿಂದೋ ಸೊಸೈಟಿಯಿಂದ ರೋಲ್ ಮಾಡೆಲ್ ಶಾಲಾ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಹೇಳಬೇಕಂದ್ರೆ 20-21ನೇ ಸಾಲಿನಲ್ಲಿ ZIIEI ವತಿಯಿಂದ ಇನೋವೇಟಿವ್ ಪಾಠಶಾಲಾ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. 25-26ನೇ ಸಾಲಿನಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಆಚಾರ್ಯ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಉತ್ತಮ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ನಂತರ ಇದು ಸ್ಪೋರ್ಟ್ಸ್ ಅಲ್ಲೆಲ್ಲ ಹೇಳ್ಬೇಕಂತಂದ್ರೆ ಮೇಡಮ್, ಕ್ರೀಡಾ ಸಾಧನೆಯಲ್ಲಿ ರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ, ತಾಲೂಕು, ಜಿಲ್ಲೆ, ರಾಜ್ಯ, ಅಂತಾರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಿಕೆ, ದಸರಾ ಕ್ರೀಡಾಕೂಟಗಳು, ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟಗಳು, ಮಹಿಳಾ ಕ್ರೀಡಾಕೂಟಗಳು, ಮತ್ತೆ ಸಮಾಜ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸೇವಕಿಯ ಪ್ರಶಸ್ತಿಯನ್ನ, ಪರಿಸರ ಕ್ಷೇತ್ರದಲ್ಲಿ ಒಂದು ಅಷ್ಟು ಪ್ರಶಸ್ತಿಗಳನ್ನ, ಮೇಡಮ್ ಪ್ರಶಸ್ತಿ ಹೇಳ್ಕೊಂಡು ಹೋದ್ರೆ ಲಿಸ್ಟ್ ಆಗೋಗ್ಬಿಡುತ್ತೆ. ಚಿನ್ನ, ಬೆಳ್ಳಿ, ಕಂಚಿನ ಪದಕಗಳನ್ನ ಪಡ್ಕೊಂಡು ಒಂದು ಉತ್ತಮ ಶಿಕ್ಷಕಿಯಾಗಿ ಮೇಡಮ್ ಅವರು ಸಮಾಜದಲ್ಲಿ ಆದ್ರೆ ಗುರುತಿಸಿದ್ದಾರೆ ಕೂಡ. ಯಾಕಂದ್ರೆ ಅವರ ಸೇವೆ ಅಷ್ಟು ಒಂದು ಸಾಧನೆಯನ್ನ, ಅವರ ಸೇವೆಯ ಹಿಂದೆ ಸಾಧನೆ ಇದೆ, ಸಾಧನೆ ಹಿಂದೆ ಸೇವೆ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಎರಡನ್ನ ಬ್ಯಾಲೆನ್ಸ್ ಮಾಡಿ ಪರಿಶ್ರಮಯುತವಾಗಿ ಮೇಡಮ್ ಒಂದು ಶಿಕ್ಷಕಿಗೆ ಒಂದು ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಮೇಡಮ್, ಇವತ್ತು ನಮ್ಮ ಒಂದು ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದ್ದೀರಾ. ನಂತರ ಇನ್ನಷ್ಟು ಶಿಕ್ಷಕರು ನಮ್ಮ ಸ್ಟುಡಿಯೋಗೆ ಬರಬೇಕು, ನಿಮ್ಮ ಅನುಭವಗಳನ್ನ ಹೇಳಬೇಕು. ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಶಾಲೆಗಳನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಸರ್ಕಾರ ಶಾಲೆ ಇರುವುದಂತಹ ಮಕ್ಕಳು ಒಳ್ಳೆಯ ಒಂದು ಹುದ್ದೆಗಳನ್ನ ಪಡಿಬೇಕು ಅನ್ನೋದು ನನ್ನ ಮನದಾಳದ ಆಸೆ. ಏಕೆಂದ್ರೆ ಹೈಯರ್ ಅಲ್ಲಿ ಇರುವಂತ ಎಲ್ಲಾ ಮಕ್ಕಳು ಹೈಯರ್ ಆಗಿ ತಗೊಂಡು ಅವ್ರು ಮುಂದಕ್ಕೆ ಹೋಗ್ತಾರೆ ಮೇಡಮ್. ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿದಾರಲ್ಲ, ಅವರು ನಿಜವಾಗಿ ದೇಶವನ್ನ ಪ್ರತಿಬಿಂಬಿಸುವಂತಹ ಮಕ್ಕಳು ಅಂತ ಹೇಳ್ಬೋದು. ಅಂದ್ರೆ ಬೇರೆಯವ್ರಲ್ಲ ಅಂತಲ್ಲ ನನ್ನ ಉದ್ದೇಶ. ಪ್ರತಿಭೆಗಳು ಬೇಕಾದಷ್ಟಿದೆ, ನಾನು ಬೇರೆಯವ್ರನ್ನ ಅಲ್ಲ ಅಂತಲ್ಲ. ಬಟ್ ಇವರು ಒಂದಷ್ಟು, ಇವಾಗ ನಾವು ಕೃಷಿಕರಿಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ಮೇಡಮ್. ಅವರು ಬೆಳೆದ್ರೇನೆ ನಾವು ಇವತ್ತು ಊಟ ಮಾಡೋದು. ನಿಜ. ಆ ಒಂದು ಉದ್ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರಿ ಶಾಲೆಗಳು ಉನ್ನತ ಶಾಲೆಗಳಾಗಬೇಕು. ನಮ್ಮ ಸರ್ಕಾರಿ ಶಾಲೆಗಳಿಗೆ ಓದುವಂತ ಮಕ್ಕಳು ಉತ್ತಮ ಪದವಿಗಳನ್ನ ಪಡ್ಕೋಬೇಕು. ಸಮಾಜದಲ್ಲಿ ಒಂದು ಉತ್ತಮ ಸೇವೆಯನ್ನ ಮಾಡಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕಬೇಕು ಅಂತ ಹೇಳಿ ನಾನು ಈ ಟೈಮಲ್ಲಿ ಇಷ್ಟಪಡ್ತೀನಿ ಮೇಡಮ್. ಇವತ್ತು ನೂರಾರು ಜನ ಶಿಕ್ಷಕರು ಇದ್ದಾರೆ ಮೇಡಮ್. ಹೌದು ಮೇಡಮ್, ಉತ್ತಮ ರೀತಿ. ಹೌದೌದು, ನಾನು ಅದಕ್ಕೆ ಅವಾಗಲೇ ಎಲ್ಲದಕ್ಕೂ ಹೇಳಿದ್ದು ನಾನು ಎಲ್ಲಾ ಶಿಕ್ಷಕರಿಗೂ ನಾನು ಧನ್ಯವಾದ ಹೇಳಿದ್ದು ಅದೇ ಕಾರಣಕ್ಕೋಸ್ಕರ. ನಮ್ಗೆ ಗುರುಗಳಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ. ನೀವು ಟೀಚರ್ ಜಾಬ್ ಏನ್ ನಿರ್ವಹಿಸ್ತಾ ಇದ್ದೀರಾ, ಇಟ್ಸ್ ವೆರಿ ಬ್ಯೂಟಿಫುಲ್ ಜಾಬ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್ ಅಂತ ಹೇಳ್ಬೋದು. ಸೇವೆಯುತವಾದಂತಹ ಜಾಬ್ ಅಂತ ಹೇಳ್ಬೋದು ಮೇಡಮ್. ಈ ಶಿಕ್ಷಕರ ಸ್ಥಾನ ಮಾಡಿದ್ರೆ ಹೌದೌದು, ಈ ಒಂದು ಸ್ಥಾನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದ್ರೆ ಎಷ್ಟೋ ಜನ ಮಕ್ಕಳ ಪ್ರೀತಿಯನ್ನ ಗೆದ್ದಿರ್ತೀರಾ, ಎಷ್ಟೋ ಜನರ ಮಕ್ಕಳ ಮನಸ್ಸಿನಲ್ಲಿ ನೀವು ಇರ್ತೀರಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಮೇಡಮ್, ತುಂಬಾ ಅನುಭವಗಳನ್ನ ಹೇಳಿದ್ರಿ, ತುಂಬಾ ಖುಷಿ ಆಯ್ತು. ಟೀಚರ್ ಅನ್ನೋ ಒಂದು ಪದಕ್ಕೆ ನಾನು ಸಹ ತುಂಬಾ ಋಣಿ ಮೇಡಮ್. ಯಾಕಂದ್ರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾನು ಏನು ಅಪ್ ಟು ನಾನು ಎಜುಕೇಶನ್ ಅಲ್ಲಿ ಇವಾಗ್ಲೂ ಎಲ್ಲಾ ಗುರುಗಳಿಗೂ ನಾನು ಟಚ್ ಅಲ್ಲಿ ಇದ್ದೀನಿ. ತುಂಬಾ ಖುಷಿ ಪಡ್ತಾರೆ ಅವರು ಕೂಡ, ನಮ್ಮ ವಿದ್ಯಾರ್ಥಿ ಅಂತ ಹೇಳ್ಬಿಟ್ಟು ಹೆಮ್ಮೆ ನಾವು ಪಡ್ಕೊಳ್ಳೋದು. ಹೌದು, ನನ್ನ ಎಲ್ಲೋ ಒಬ್ಬ ವಿದ್ಯಾರ್ಥಿ ಬಂದ್ಬಿಟ್ಟು ಮೇಡಮ್ ನಾನ್ ನಿಮ್ ಸ್ಟೂಡೆಂಟ್ ಆಗಿದ್ದೆ, ಇವತ್ತು ಡಾಕ್ಟರ್ ಆಗಿದ್ದೀನಿ, ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾ
ಮಾಡಿದಾಗ ನಮ್ಗೆ ಅವಾಗ ಏನೇನ್ ಮಾಡಿದ್ವಿ ಆ ಕಷ್ಟಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ನಿಜ. ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಹೌದಪ್ಪ, ಹೇಳ್ಕೊಳಕ್ಕೆ ನನ್ನ ಒಬ್ಬ ಸ್ಟೂಡೆಂಟ್ ಹೀಗಾಗಿದ್ದಾನೆ ಅಂತ ಹೇಳ್ಕೊಳ್ಳೋದೇ ನಮ್ಗೊಂದು ದೊಡ್ಡ ಖುಷಿ. ಪ್ರಶಸ್ತಿ. ಅದೇ ಪ್ರಶಸ್ತಿ ಹೌದು, ಅವರಿಗೆ. ನಿಜ. ಈ ಪ್ರಶಸ್ತಿ ಮುಂದೆ ಇನ್ಯಾವ ಪ್ರಶಸ್ತಿನೂ ಇಲ್ಲ ಬಿಡಿ ಶಿಕ್ಷಕರಿಗೆ. ಯಾಕೆಂದ್ರೆ ಆ ಅನುಭವ ನನಗೂ ಆಗಿದೆ ಮೇಡಮ್. ನಾನು ಒಂದಷ್ಟು ವರ್ಷಗಳ ಕಾಲ ಲೆಕ್ಚರರ್ ಕೆಲಸ ಮಾಡಿರೋದ್ರಿಂದ ನನಗೂ ಸಹ ವಿದ್ಯಾರ್ಥಿಗಳ ತುಂಬಾ ಪ್ರೀತಿ, ಶಾಲೆ ಅಂದ್ರೆ ತುಂಬಾ ಪ್ರೀತಿ. ಅದರಲ್ಲೂ ಸರ್ಕಾರಿ ಕಾಲೇಜಲ್ಲಿ ನಾನು ಕೆಲಸ ಮಾಡಿರೋದು. ಸೊ ಆ ಮಕ್ಕಳ ಒಂದು ಇದು ತುಂಬಾ ಚೆನ್ನಾಗಿರುತ್ತೆ. ಕಲಿಕೆ ಅನ್ನೋದಾಗ್ಲಿ, ನಾವು ಕಲಿಸೋದಾಗಿರ್ಬೋದು, ಅವರ ಪ್ರೀತಿ ತುಂಬಾ ಚೆನ್ನಾಗಿ ಇರುತ್ತೆ ಮೇಡಮ್. ಆ ಅನುಭವ ನನಗೂ ಇರೋದ್ರಿಂದ ನನಗೂ ಸಹ ಟೀಚರ್ ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ಬಿಡ್ತೀನಿ. ಮನೆಯವರು ಕೂಡ ಟೀಚರ್ ಆಗಿರೋದ್ರಿಂದ ನಿಮ್ದು ಒಂಥರ ಹೌದು, ಶಿಸ್ತಿನ ಜೀವನ. ಹೌದೌದು, ಮಕ್ಕಳಂದ್ರೆ ಎಲ್ಲರಿಗೂ ಸಹ ತುಂಬಾ ಪ್ರೀತಿನೇ. ಸೊ ಸಾಕಷ್ಟು ವಿಚಾರ ಕೊಟ್ರಿ, ತುಂಬಾ ಖುಷಿ ಆಯ್ತು ನೀವು ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ. ನಮ್ಮ ಒಂದು ಚಾನಲ್ ಕಡೆಯಿಂದ ಮೇಡಮ್ ಸ್ಮಾಲ್ ಗ್ರಾಟಿಟ್ಯೂಡ್ ನಿಮ್ಗೆ. ತುಂಬಾ ಧನ್ಯವಾದಗಳು ಮೇಡಮ್. ಈ ಮಾಧ್ಯಮದ ಮುಖಾಂತರ ಅನೇಕ ಸ್ತ್ರೀಯರು ಮುಂದೆ ಬಂದ್ರೆ ಇದಕ್ಕಿಂತ ಒಂದು ಹೌದು ಮೇಡಮ್, ಬರ್ಬೇಕನ್ನೋದೇ ನಮ್ಮ ಒಂದು ಪ್ರಯತ್ನ. ಈ ನಿಟ್ಟಿನಲ್ಲೇ ಈಗೇನ್ ನಾವು ಮಾಡ್ತಾ ಇದೀವಿ ಮಹಿಳಾ ಸಾಧಕರು ಅಂತ, ಇದೇ ಒಂದು ನಿಟ್ಟಿನಲ್ಲಿ ಇನ್ನಷ್ಟು ಒಂದು ಮಾಡ್ಬೇಕು, ಮಹಿಳಾ ಕಾರ್ಯಕ್ರಮಗಳು ಮಾಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇದೆ. ಅದಕ್ಕೆ ಒಂದಷ್ಟು ಮಹಿಳೆಯರ ಸಹಕಾರನೂ ಸಹ ಬೇಕು. ಸೊ ಇಷ್ಟೊಂದು ಮಹಿಳಾ ಸಾಧಕರನ್ನ ಪರಿಚಯದಕ್ಕಾದ್ರೆ ನಾವು ಪ್ರಸ್ತುತಕ್ಕಾದ್ರೆ ಪ್ರಯತ್ನವನ್ನ ಪಟ್ಟಿದ್ದೀವಿ. ಸೊ ಈ ಮಾರ್ಚ್ ತಿಂಗಳು ಪೂರ್ತಿ ಮಹಿಳಾ ಸಾಧಕಿಯರ ಒಂದು ತಿಂಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೇಡಮ್. ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಮಾತಾಡಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ನನ್ನ ಒಂದು ವೈಯಕ್ತಿಕವಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಧನ್ಯವಾದಗಳು ಮೇಡಮ್. ನಮ್ಮಂತವರನ್ನ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋ ಅಂತವ್ರನ್ನು ಕರೆದು ಗೌರವಿಸಿ ಗುರುತಿಸಿ ಏನೋ ನಮ್ಮ ಒಂದು ಸೇವೆಯನ್ನ ಗುರುತಿಸ್ತಾ ಇದ್ದೀರಾ. ಈ CV ನ್ಯೂಸು ತುಂಬಾ ಚೆನ್ನಾಗಿ ಮುಂದೆ ಬರಲಿ ಅನ್ನೋದು ನಮ್ಮ ಮನದಾಳದ ಆಸೆ ಕೂಡ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು. ಇದಿಷ್ಟು ಇವತ್ತಿನ ಮಹಿಳಾ ಸಾಧಕಿಯ ಕಾರ್ಯಕ್ರಮ. ಸೊ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ನಮ್ಮ ನೋಡ್ತಾ ಇರೋ ಎಲ್ಲ ಟೀಚರ್ಸ್ಗೂ, ಎಲ್ಲ ಮಹಿಳೆಯರಿಗೂ, ಎಲ್ಲ ವೀಕ್ಷಕರಿಗೂ ತುಂಬಾ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನ CTVಯಲ್ಲಿ ಪ್ರಸಾರವಾಗ್ತಿರೋ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿ ನಿಮ್ಮ ಒಂದು ಸಹಕಾರ, ಪ್ರೋತ್ಸಾಹ, ಪ್ರೀತಿ ನಮಗೆ ಒಂದು ರೀತಿ ಇನ್ಸ್ಪಿರೇಷನ್, ಒಂದು ರೀತಿ ಎನರ್ಜಿ ಅಂತ ಹೇಳ್ಬೋದು. ಸೊ ಈ ಮಹಿಳಾ ಸಾಧಕಿಯರ ಕಾರ್ಯಕ್ರಮ CTV ಚಾನೆಲ್ ನಲ್ಲಿ ಮಾರ್ಚ್ 1ರಿಂದ 31ರವರೆಗೆ ಪ್ರತಿದಿನ 6 ಗಂಟೆಗೆ ಪ್ರಸಾರವಾಗುತ್ತೆ. ಮತ್ತೆ ಅದೇ ಎಪಿಸೋಡ್ CTV ಚಾನೆಲ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಸಹ ಪ್ರಸಾರವಾಗುತ್ತೆ. ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು. 31 ಮಹಿಳಾ ಸಾಧಕಿಯರನ್ನ ಖಂಡಿತ ನೋಡಿ, ನಿಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಸೊ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.